ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜನಾಯ್ಕ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾವು ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮಿಗೆ ಸಂಬಂಧಪಟ್ಟಂತಹ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್, ಸೊ ಈ ಎರಡು ವಿಷಯಗಳಲ್ಲಿ ಕೇಳ್ಬೋದಾದಂತಹ ಈ ಜಿಯೋಗ್ರಫಿ ರಿಲೇಟೆಡ್ MCQ ಕ್ವಶನ್ಸ್ಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ. ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮಲ್ಲಿ ನಾವು ಪೇಪರ್ ಫಸ್ಟಲ್ಲಿ ಜಿಯೋಗ್ರಫಿ ವಿಷಯದ ಮೇಲೆ ಕನಿಷ್ಠ ಅಂದರೂ ಒಂದು 10 ರಿಂದ 12 ಪ್ರಶ್ನೆಗಳು ಬಂದೇ ಬರ್ತವೆ. ಅದರ ಜೊತೆಗೆ ಪೇಪರ್ ಸೆಕೆಂಡಲ್ಲೂ ಕೂಡ 10 ಕ್ವಶನ್ಸ್ ಅಂತ ಆಲ್ರೆಡಿ ಸಿಲೆಬಸ್ಸಲ್ಲೇ ಕೊಟ್ಟಿದ್ದಾರೆ. ಹಾಗಾಗಿ ಎರಡೂ ಪೇಪರಲ್ಲೂ ಕೂಡ ಜಿಯೋಗ್ರಫಿ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಅದರ ಜೊತೆಗೆ ಇದುವರೆಗೂ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು, ಅದರಲ್ಲೂ ಇತ್ತೀಚಿನ ಎಕ್ಸಾಮಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಜಿಯೋಗ್ರಫಿ ವಿಷಯದ ಮೇಲೆ ಕೇಳ್ತಾ ಬರ್ತಾ ಇದ್ದಾನೆ. ಹಾಗಾದರೆ ಆ ಎಲ್ಲ ಪ್ರಶ್ನೆಗಳು ಯಾವ ರೀತಿ ಇರ್ತಾವೆ ಅಂಥೇಳಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ ನೋಟಿಫಿಕೇಷನ್ ಪಡ್ಕೊಳ್ಳಿ. ಪ್ರತಿದಿನ ನಿಮಗೆ ಈ ಒಂದು ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ ಮೂಲಕ ಲ್ಯಾಂಡ್ ಸರ್ವೇರ್ ಮತ್ತು ಇತರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತಹ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ನೀವೆಲ್ಲರೂ ಕೂಡ ಅದನ್ನು ವಾಚ್ ಮಾಡಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ಈ ಆನ್ಲೈನ್ ಕ್ಲಾಸಸ್ಸನ್ನು ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಈ ಆನ್ಲೈನ್ ಕ್ಲಾಸಸ್ ನಿಮಗೆ ಈ ಲ್ಯಾಂಡ್ ಸರ್ವೇರಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಪ್ಯಾಕೇಜ್ ಇರುತ್ತೆ. ಕಂಪ್ಲೀಟ್ ಪ್ಯಾಕೇಜಲ್ಲಿ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ ಎರಡು ವಿಷಯಗಳನ್ನು ಒಳಗೊಂಡಂತೆ ಇರುತ್ತೆ. ಅಥವಾ ಒಂದೇ ನಿರ್ದಿಷ್ಟವಾದಂತಹ ಪತ್ರಿಕೆ ಅಥವಾ ಪೇಪರ್ 2ಗೆ ಸಂಬಂಧಪಟ್ಟಂತಹ ಒಂದು ಮ್ಯಾಥ್ಸ್, ಫಿಸಿಕ್ಸ್ ಮತ್ತು ಜಿಯೋಗ್ರಫಿ, ಸೊ ಇದು ಸಪ್ರೇಟ್ ಕೋರ್ಸ್ ಇರುತ್ತೆ. ಹಾಗೆ ಬೀಟ್ ಫಾರೆಸ್ಟರು ಕೂಡ ನಿಮಗೆ ಕೋರ್ಸ್ ಸಿಗುತ್ತೆ. HSTR, GPSTR ಹಾಗೆ TET ಎಕ್ಸಾಮಿಗೆ ಸಂಬಂಧಪಟ್ಟಂತೆ. ಅಥವಾ ನಿಮಗೆ ಸೈಕಾಲಜಿ ವಿಷಯನೇ ಪ್ರತ್ಯೇಕವಾಗಿ ಬೇಕಾದರೆ, ಅಂದರೆ ಚೈಲ್ಡ್ ಸೈಕಾಲಜಿನೂ ಕೂಡ ಹೊಸದಾಗಿ ನಾವು ಒಂದು ಕೋರ್ಸನ್ನು ಲಾಂಚ್ ಮಾಡಿದ್ದೀವಿ. ಸೊ ನಿಮಗೆ ಯಾವ ಕೋರ್ಸ್ ಬೇಕಾದರೂ ನೀವು ಆನ್ಲೈನ್ ಮೂಲಕ ತಗೋಬೋದು. ಸೊ ನೀವು ಏನು ಮಾಡಬೇಕಪ್ಪ ಅಂದರೆ ಪ್ಲೇಸ್ಟೋರಿಗೆ ಹೋಗಿ ಸ್ಪರ್ಧಾ ಕರ್ನಾಟಕ ಅಂತ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆಲ್ಲ ಕೋರ್ಸು ಡಿಸ್ಪ್ಲೇ ಆಗುತ್ತೆ. ಸೊ ಯಾವ ಕೋರ್ಸ್ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ಮಾಡಿದರೆ ನಿಮಗೆ ವೀಡಿಯೋಸ್ಗಳು ಸಿಗ್ತಾ ಹೋಗ್ತಾವೆ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಈ ಒಂದು ಲ್ಯಾಂಡ್ ಸರ್ವೇರ್ ಎಕ್ಸಾಮ್ನ ಪ್ರಮುಖ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಯಾವುದು ಅಂತ ನೋಡೋಣ. ಗ್ರಹಗಳನ್ನು ಚಿಕ್ಕದರಿಂದ ದೊಡ್ಡ ಗಾತ್ರದ ಕ್ರಮದಲ್ಲಿ ತಿಳಿಸಿ ಕೆಳಗೆ ಕೊಟ್ಟಿರುವಂತಹ ಸಂಕೇತಗಳಿಂದ ಸರಿ ಉತ್ತರವನ್ನು ಗುರುತಿಸಿ ಅಂತ ಇದೆ. ಕೇಳಿರೋ ಪ್ರಶ್ನೆ ಯಾವುದಕ್ಕೆ ಸಂಬಂಧಿಸಿದೆಪ್ಪ ಅಂದರೆ ಪ್ಲಾನೆಟ್ಸ್ ರಿಲೇಟೆಡ್ ಕ್ವಶನ್ಸ್ ಆಗಿರುತ್ತೆ. ಈಗ ನಮ್ಮ ಸೋಲಾರ್ ಸಿಸ್ಟಮ್ ಅಥವಾ ಸೌರವ್ಯೂಹ ಅಂತ ನೋಡಿದಾಗ ಒಟ್ಟು ಎಷ್ಟು ಗ್ರಹಗಳು ಕಂಡುಬರ್ತಾವಪ್ಪ ಅಂದರೆ 8 ಗ್ರಹಗಳು ಕಂಡುಬರ್ತಾವೆ. ಆ 8 ಗ್ರಹಗಳ ಮೇಲೆ ಯಾವಾಗಲೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕಾಮನ್ ಆಗಿ ಕ್ವಶನ್ಸನ್ನು ರೈಸ್ ಮಾಡ್ತಾ ಇರ್ತಾನೆ. ಇಲ್ಲಿ ಕೇಳಿರುವಂಥದ್ದು ಏನಪ್ಪ ಅಂದರೆ ಚಿಕ್ಕದರಿಂದ ದೊಡ್ಡ ಗಾತ್ರಕ್ಕೆ ಸರಿಯಾಗಿ ನಾವು ಹೊಂದಾಣಿಕೆ ಮಾಡಬೇಕಾಗತ್ತೆ. ಹಾಗಾದರೆ ಆಪ್ಷನಲ್ಲಿ ಏನೇನು ಕೊಟ್ಟಿದ್ದಾನೆ ನೋಡಿ. ಎ ಆಪ್ಷನಲ್ಲಿ ಭೂಮಿ ಇದೆ, ಬಿ ಯಲ್ಲಿ ಕುಜ, ಸಿ ಯಲ್ಲಿ ಬುಧ, ಡಿ ಯಲ್ಲಿ ಶನಿ ಗ್ರಹ ಅಂತ ಇದೆ. ಇದರಲ್ಲಿ ಸರಿಯಾದಂಥ ಉತ್ತರ ಇಲ್ಲಿ ABCD ಅಂತ ಇದೆ. 1 2 3 4 ಅಂತ ಇದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಆಯ್ಕೆ ಮಾಡಬೇಕಾಗತ್ತೆ. ಕೊಟ್ಟಿರುವಂತಹ ಗ್ರಹಗಳ ಪಟ್ಟಿಯನ್ನು ನಾವು ನೋಡ್ತಾ ಹೋದಾಗ ಫಸ್ಟ್ ಒಂದ್ಸಲ ಮ್ಯಾಪಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ, ಯಾವ್ಯಾವ ಪ್ಲಾನೆಟ್ಸು ಎಲ್ಲೆಲ್ಲಿದ್ದಾವೆ ಅಂತ ಗೊತ್ತಾದರೆ ಸೊ ಈ ಒಂದು ಪ್ರಶ್ನೆಗೆ ನೀವೇ ಈಸಿಯಾಗಿ ಆನ್ಸರ್ ಮಾಡ್ತೀರಿ. ಹಾಗಾದರೆ ಇಲ್ಲಿ ಪ್ಲಾನೆಟ್ ಲೀಸ್ಟನ್ನು ನಾವು ನೋಡ್ತಾ ಹೋದಾಗ ಇಲ್ಲಿ ಸನ್ ಫ್ಯಾಮಿಲಿ ಅಂತ ಕರಿತೀವಿ. ಈ ಸೋಲಾರ್ ಸಿಸ್ಟಮನ್ನು, ಸೌರವ್ಯೂಹವನ್ನು ಸೂರ್ಯನ ಒಂದು ಕುಟುಂಬ ಅಂತ ಕರಿತೀವಿ. ಸೋಲಾರ್ ಸಿಸ್ಟಮಲ್ಲಿ ಏನೇನು ಕಂಡು ಬರ್ತಾವಪ್ಪ ಅಂದರೆ ಇಲ್ಲಿ ಸೂರ್ಯ ಇರ್ತಾನೆ, ಕೇಂದ್ರ ಸ್ಥಾನದಲ್ಲಿ ಯಾರಿರ್ತಾನೆ ಸೂರ್ಯ. ಈ ಸೂರ್ಯನಿಗೆ ಇತರೆ ಎಲ್ಲ ಆಕಾಶಕಾಯಗಳು ಸುತ್ತರಿತಾವೆ. ಅದರಲ್ಲಿ 8 ಗ್ರಹಗಳು ಕಂಡುಬರ್ತಾವೆ. ಆ 8 ಗ್ರಹಗಳಲ್ಲಿ ಫಸ್ಟ್ ಯಾವುದಿದೆ ನೋಡಿ, ಮರ್ಕ್ಯೂರಿ ಬುಧ ಗ್ರಹ, ಎರಡನೇದು ವೀನಸ್ ಶುಕ್ರ ಗ್ರಹ, ನೆಕ್ಸ್ಟ್ ಮೂರನೇದು ಭೂಮಿ ಕಂಡುಬರುತ್ತೆ, ನಾಲ್ಕನೇದು ಮಂಗಳ ಗ್ರಹ, ಐದನೇದು ಗುರು ಗ್ರಹ, ಆರನೇದು ಯಾವುದಿದೆ ನೋಡಿ ಶನಿ, ನೆಕ್ಸ್ಟ್ ಯುರೇನಸ್, ನೆಪ್ಚೂನ್ ಅಂತ ಕಂಡುಬರುತ್ತೆ. ಪ್ಲೂಟೋ ಗ್ರಹಗಳ ಪಟ್ಟಿಯಿಂದ ಅದನ್ನು ತೆಗೆದು ಹಾಕಿರುವಂಥದ್ದು. ಹಾಗಾಗಿ ಒಟ್ಟು ಗ್ರಹಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 8 ಗ್ರಹಗಳು ಸೋಲಾರ್ ಸಿಸ್ಟಮಲ್ಲಿ ಇರುವಂಥದ್ದು. ಸರಿ, ಆ 8 ಗ್ರಹಗಳಲ್ಲಿ 2 ರೀತಿ ನಾವು ಅರ್ಥ ಮಾಡ್ಕೋಬೇಕು. ಒಂದು ಗಾತ್ರದ ಆಧಾರದ ಮೇಲೆ ಕೇಳ್ತಾನೆ, ಬೇಸ್ ಆನ್ ಸೈಜ್ ಅಂತ. ಗಾತ್ರದ ಆಧಾರದ ಮೇಲೆ ನೋಡ್ತಾ ಹೋದಾಗ ಅತಿ ದೊಡ್ಡ ಗ್ರಹ ಯಾವುದಪ್ಪ ಅಂದರೆ ಗುರು ಒಂದೇ, ಎರಡನೇದು ಶನಿ ಇರುತ್ತೆ, ಮೂರನೇದು ಯುರೇನಸ್, ನಾಲ್ಕನೇದು ಯಾವುದಪ್ಪ ಅಂದರೆ ನೆಪ್ಚೂನಿಗಿರುತ್ತೆ. ಸೊ 5ನೇ ಪೊಸಿಷನಲ್ಲಿರೋದು ಯಾವುದಪ್ಪ ಅಂದರೆ ಭೂಮಿ. 5th ಲಾರ್ಜೆಸ್ಟ್ ಪ್ಲಾನೆಟ್ ಇನ್ ಸೋಲಾರ್ ಸಿಸ್ಟಮ್ ಯಾವುದಪ್ಪ ಅಂದರೆ ಅದು ಅರ್ತ್ ಆಗಿರುತ್ತೆ.
ನೆಕ್ಸ್ಟು 6ನೇ ಪೊಸಿಷನಲ್ಲಿರೋದು ಯಾವುದಪ್ಪ ಅಂದರೆ ಇಲ್ಲಿ ವೀನಸ್ ಕಂಡು ಬರುತ್ತೆ. ಶುಕ್ರ 6ನೇ ಸ್ಥಾನದಲ್ಲಿದೆ. ಮಂಗಳ 7ನೇ ಪೊಸಿಷನಲ್ಲಿದ್ದರೆ, ಬುಧ ನೋಡಿ 8ನೇ ಸ್ಥಾನದಲ್ಲಿದೆ. ಈಗ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗೆ ನಾವು ಆನ್ಸರನ್ನು ಮಾಡ್ತಾ ಹೋಗೋದಾದರೆ, ಕೊಟ್ಟಿರೋದ್ರಲ್ಲಿ ಅತಿ ದೊಡ್ಡ ಗ್ರಹ ಯಾವುದಾಗಿರುತ್ತೆ? ಶನಿ ಆಗಿರುತ್ತೆ. ನೆಕ್ಸ್ಟ್ ಯಾವುದು? ಭೂಮಿ. ಅದಾದ ನಂತರ ಕುಜ ಗ್ರಹ ಕಂಡು ಬರುತ್ತೆ. ಲಾಸ್ಟ್ ಯಾವುದು? ಬುಧ ಗ್ರಹ. ಈಗ ಕೇಳಿರೋದೇನು? ಚಿಕ್ಕದರಿಂದ ದೊಡ್ಡ ಗಾತ್ರಕ್ಕೆ ತಗೋಬೇಕು. ಹಾಗಾಗಿ ಫಸ್ಟ್ ಯಾವುದನ್ನು ಕೊಡ್ಬೇಕು ನಾವು? ಬುಧ ಗ್ರಹ ಅಂತ ತಗೋಬೇಕಾಗತ್ತೆ. ಇಲ್ಲಿ ಬುಧ ಗ್ರಹ ಆಪ್ಷನಲ್ಲಿ ಎಲ್ಲೆಲ್ಲಿದೆ ಅಂದರೆ, 1ನೇ ಆಪ್ಷನಲ್ಲಿ ಸಿ ಇಲ್ಲೂ ಇದೆ, 4ನೇ ಆಪ್ಷನಲ್ಲೂ ಕೂಡ ಸಿ ಇದೆ. ಹಾಗಾದರೆ ಬಿ ಮತ್ತು ಸಿ ಅನ್ನುವಂಥದ್ದು ತಪ್ಪಾಗಿದೆ. 2, 3 ತಪ್ಪಾಗಿರೋದನ್ನು ನೋಡ್ಬೋದು. 2ನೇ ಗ್ರಹಕ್ಕೆ ಹೋಗೋಣ. ಕುಜ ಗ್ರಹ ಬರಬೇಕು. ಕುಜ ಗ್ರಹ ಅಂದರೆ ಯಾವುದಪ್ಪ ಅಂದರೆ ಇಲ್ಲಿ ಬಿ ಅನ್ನು ನೋಡಬೇಕಾಗತ್ತೆ. ಸೊ ಇಲ್ಲಿ ಬಿ ಇದೆ. ನೆಕ್ಸ್ಟ್ 3ನೇ ಗ್ರಹ ಯಾವುದಪ್ಪ ಅಂದರೆ ಭೂಮಿ, ಎ ಆಪ್ಷನಲ್ಲಿದೆ, ಅಲ್ಲಿ ನೋಡ್ತೀವಿ. ನೆಕ್ಸ್ಟ್ ಲಾಸ್ಟ್ ಯಾವುದಪ್ಪ ಅಂದರೆ ಇಲ್ಲಿ ನೋಡಿ ಶನಿ ಗ್ರಹ ಇದೆ. ಚಿಕ್ಕದರಿಂದ ದೊಡ್ಡ ಗ್ರಹಗಳ ಪಟ್ಟಿಯನ್ನು ನೋಡೋದಾದರೆ ಬುಧ, ಕುಜ ಅಂದರೆ ಮಂಗಳ ಗ್ರಹ ಅಂತೇಳಿ. ಸೊ ಭೂಮಿ ಮತ್ತು ಇನ್ನೊಂದು ಯಾವುದಪ್ಪ ಅಂದರೆ ಶನಿ ಗ್ರಹವಾಗಿರುತ್ತೆ. ಸೊ ನೋಡಿ, ಮೊದಲನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ 1ನೇದು ರೈಟ್ ಆನ್ಸರ್ ಆಗಿರುತ್ತೆ. ಸೊ ಇದು ಗ್ರಹಗಳ ಬಗ್ಗೆ ಕೇಳ್ಬೋದಾದಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಅದೇ ರೀತಿ ಸೂರ್ಯನಿಂದ ಇರುವ ದೂರದ ಆಧಾರದ ಮೇಲೆ ಗ್ರಹಗಳನ್ನು ಕೂಡ ಕೇಳ್ತಾ ಬರ್ತಾನೆ. ಹಾಗಾದರೆ ಡಿಸ್ಟೆನ್ಸ್ ಫ್ರಮ್ ದ ಸನ್ ಅಂತ ಕೇಳಿದಾಗ, ಸನ್ನಿಗೆ ನಿಯರೆಸ್ಟ್ ಯಾವುದಿದೆ? ಮರ್ಕ್ಯೂರಿ. ಸೆಕೆಂಡ್ ನಿಯರೆಸ್ಟ್ ವೀನಸ್, ಥರ್ಡ್ ಅರ್ತ್, ನೆಕ್ಸ್ಟ್ ಮಾರ್ಸ್, ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್. ಸೂರ್ಯನಿಗೆ ಸಮೀಪ ಇರೋದು ಬುಧ ಗ್ರಹ ಆದರೆ ಸೂರ್ಯನಿಂದ ಅತಿ ದೂರದಲ್ಲಿರುವಂಥ ಗ್ರಹ ಯಾವುದು? ನೆಪ್ಚೂನ್. ಹಾಗಾದರೆ ಭೂಮಿ ಸೂರ್ಯನಿಂದ ಎಷ್ಟನೇ ಪೊಸಿಷನಲ್ಲಿದೆ ಅಂತ ಕೇಳಿದಾಗ 3rd ಪೊಸಿಷನಲ್ಲಿ ಕಂಡುಬರುವಂಥ ಗ್ರಹ ಯಾವುದಪ್ಪ ಅಂದರೆ ಭೂಮಿ. ಈ ಭೂಮಿಯನ್ನು ಜೀವಂತ ಗ್ರಹ ಅಂತ ಕರಿತೀವಿ, ಲಿವಿಂಗ್ ಪ್ಲಾನೆಟ್ ಅಂತಲೂ ಕೂಡ ಕರಿತೀವಿ. ಯಾಕಂದರೆ ಸೋಲಾರ್ ಸಿಸ್ಟಮಲ್ಲಿ ಜೀವಂತವಾಗಿರುವಂಥ ಅಥವಾ ಜೀವ ಇರುವಂತಹ ಏಕೈಕ ಗ್ರಹ ಯಾವುದಪ್ಪ ಅಂದರೆ ಅದು ಭೂಮಿ ಆಗಿರುತ್ತೆ. ಹಾಗೆ ಇಡೀ ಸೌರವ್ಯೂಹದಲ್ಲೇ ಬ್ರೈಟೆಸ್ಟ್ ಪ್ಲಾನೆಟ್ ಯಾವುದು ಅಂತ ಕೇಳಿದಾಗ ಅದು ಶುಕ್ರ ಗ್ರಹವಾಗಿರುತ್ತೆ. ಅತಿ ಹೊಳಪಿನ ಗ್ರಹ ಶುಕ್ರ ಗ್ರಹವಾಗಿರೋದನ್ನು ನೋಡ್ಬೋದು. ಓಕೆ ನೋಡಿ, ಈ ರೀತಿಯಾದಂತಹ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಹಾಗೆ ಸೋಲಾರ್ ಸಿಸ್ಟಮಲ್ಲಿ ರಿಂಗಿಂಗ್ ಸಿಸ್ಟಮ್ ಇರೋದು, ಬಳೆಯ ವ್ಯವಸ್ಥೆಯನ್ನು ಹೊಂದಿರುವಂಥ ಗ್ರಹ ಯಾವುದಪ್ಪ ಅಂದರೆ ಶನಿ ಗ್ರಹವಾಗಿರುತ್ತೆ. ಸೊ ಈ ರೀತಿಯಾದಂತಹ ಒಂದು ಪ್ರಶ್ನೆಗಳನ್ನು ಸೋಲಾರ್ ಸಿಸ್ಟಮ್ ರಿಲೇಟೆಡ್ ಆಗಿ ಕೇಳ್ತಾ ಬರ್ತಾನೆ. ಹಾಗಾದರೆ ಮೊದಲನೇ ಪ್ರಶ್ನೆಗೆ 1ನೇದು ಸರಿ ಉತ್ತರ ಆಗಿರುತ್ತೆ. 2ನೇ ಪ್ರಶ್ನೆಗೆ ಹೋಗೋಣ. ದಕ್ಷಿಣ ಗೋಳಾರ್ಧದಲ್ಲಿ ಅತ್ಯಂತ ದೀರ್ಘವಾದ ಹಗಲು ಇರುವ ದಿನ ಯಾವುದು? ಲಾಂಗ್ ಡೇ ಇನ್ ಸದರ್ನ್ ಹೆಮೋಸ್ಫಿಯರ್ ಅಂತ ಕೇಳಿರೋಂಥದ್ದು. ಹಾಗಾದರೆ ಸದರ್ನ್ ಹೆಮೋಸ್ಫಿಯರಲ್ಲಿ ಲಾಂಗ್ ಡೇ ಯಾವಾಗ ಇರತ್ತಂತ ನಮಗೆ ಗೊತ್ತಿರಬೇಕಾಗತ್ತೆ. ಸೊ ಅದಕ್ಕೆ ನಾವು ಒಂದು ಮ್ಯಾಪಲ್ಲಿ ಕ್ಲಿಯರ್ ಮಾಡ್ಕೊಬಿಡೋಣ. ಇಡೀ ಗ್ಲೋಬನ್ನು ತಗೊಬಿಡ್ತೀನಿ ನಾನು. ಈಗ ಗ್ಲೋಬಲ್ಲಿ ನಾವು 3 ರೇಖೆಗಳನ್ನು ಡ್ರಾ ಮಾಡೋಣ. ಆ 3 ರೇಖೆಗಳು ಯಾವ್ಯಾವುದು ಅಂತ ನಮಗೆ ಇಲ್ಲಿ ಗೊತ್ತಿರಬೇಕಾಗತ್ತೆ. ನೋಡಿ, ಫಸ್ಟ್ ರೇಖೆ ಯಾವುದಪ್ಪ ಅಂದರೆ ಇದು 0 ಡಿಗ್ರಿ ಸಮಭಾಜಕ ವೃತ್ತ, ಈಕ್ವಿಟಾರ್ ಇದು. ಸೊ ಇದು 23.5 ಡಿಗ್ರಿ, 23.5 ಡಿಗ್ರಿ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದು ಸಮಭಾಜಕ ವೃತ್ತ. ನೆಕ್ಸ್ಟ್ ಈ ಕಡೆ ನೋಡಿ, 23.5 ಡಿಗ್ರಿ, ಟ್ರೋಪಿಕ್ ಆಫ್ ಕ್ಯಾಪ್ರಿಕಾನ್ ಅಂದರೆ ಮಕರ ಸಂಕ್ರಾಂತಿ ವೃತ್ತ. ಮಕರ ಸಂಕ್ರಾಂತಿ ವೃತ್ತ. ಓಕೆ, ಸೊ ಇದು ಸಮಭಾಜಕ ವೃತ್ತ. ಕ್ಲಿಯರ್? ಸಮಭಾಜಕ ವೃತ್ತ. ಇಷ್ಟರಲ್ಲೇ ಸನ್ ಮೂವ್ಮೆಂಟ್ ಕಂಡು ಬರೋದನ್ನು ನೋಡ್ತೀವಿ. ಸೂರ್ಯ ಇಷ್ಟರಲ್ಲೇ ಮೂವ್ಮೆಂಟ್ ಆಗ್ತಾ ಇರ್ತಾನೆ. ಹಾಗಾದರೆ ಅದರ ಮೂವ್ಮೆಂಟ್ ಬಗ್ಗೆ ನಮಗೆ ಮತ್ತೆ ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ ನೋಡಿ ಸ್ನೇಹಿತರೆ. ಈಗ ಈ 0 ಡಿಗ್ರಿ ಈಕ್ವಿಟಾರ್ ಮೇಲೆ ಡೈರೆಕ್ಟ್ ಸನ್ ಯಾವಾಗ ಬೀಳ್ತಾನೆ, ಸೂರ್ಯನ ನೇರ ಕಿರಣಗಳು ಯಾವಾಗ ಬೀಳ್ತಾವೆ ಅಂತ ಕೇಳಿದರೆ ಮಾರ್ಚ್ 21ಕ್ಕೆ ಬೀಳುತ್ತೆ. ಮಾರ್ಚ್ 21. ಹಾಗಾದರೆ ಮಾರ್ಚ್ 21ಕ್ಕೆ ಸೂರ್ಯನ ನೇರ ಕಿರಣಗಳು ಎಲ್ಲಿ ಬೀಳ್ತವೆ? ಸಮಭಾಜಕ ವೃತ್ತದ ಮೇಲೆ ಬೀಳ್ತವೆ. ಆಫ್ಟರ್ ಮಾರ್ಚ್ 21 ಸನ್ ಮೂವರ್ ಟು ನಾರ್ದರ್ನ್ ಹೆಮೋಸ್ಫಿಯರ್, ಉತ್ತರ ಗೋಳಾರ್ಧದ ಕಡೆ ಸೂರ್ಯ ಚಲಿಸ್ತಾ ಹೋಗ್ತಾ ಇರ್ತಾನೆ. ಓಕೆ, ಆಗ ಈ ಒಂದು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಸೂರ್ಯನ ನೇರ ಕಿರಣಗಳು ಯಾವ ಅವಧಿಯಲ್ಲಿ ಬೀಳ್ತಾವೆ ಅಂತ ಕೇಳಿದರೆ ಜೂನ್ 21ಕ್ಕೆ ಬೀಳುತ್ತೆ. ಯಾವ ಅವಧಿ? ಜೂನ್ 21ಕ್ಕೆ ಸೂರ್ಯನ ನೇರ ಕಿರಣಗಳು ಬೀಳ್ತಾವೆ. ನೆಕ್ಸ್ಟ್ ಅದೇ ಜೂನ್ ನಂತರ ಮತ್ತೆ ಸನ್ ಯಾವ ಕಡೆ ಬರ್ತಾನಪ್ಪ ಅಂದರೆ ಈಕ್ವಿಟಾರ್ ಕಡೆ ಬರ್ತಾನೆ.
ಆಗ ಮತ್ತೆ ಸೂರ್ಯನ ನೇರ ಕಿರಣಗಳು ಈ ಸಮಭಾಜಕ ವೃತ್ತದ ಮೇಲೆ ಬೀಳುತ್ತೆ. ಯಾವ ದಿನ ಅಂತ ಕೇಳಿದರೆ ಸೆಪ್ಟೆಂಬರ್ 23. ಸೆಪ್ಟೆಂಬರ್ 23ಕ್ಕೆ ಸೂರ್ಯನ ನೇರ ಕಿರಣಗಳು ಮತ್ತೆ ಎಲ್ಲಿ ಬೀಳ್ತವೆ? ಸಮಭಾಜಕ ವೃತ್ತದ ಮೇಲೆ ಬೀಳ್ತವೆ. ಅದಾದ ನಂತರದಲ್ಲಿ ಸನ್ ಮೂವ್ ಟು ಸದರ್ನ್ ಹೆಮಿಸ್ಫಿಯರ್, ದಕ್ಷಿಣ ಗೋಳಾರ್ಧ ಅಥವಾ ಮಕರ ಸಂಕ್ರಾಂತಿ ವೃತ್ತದ ಕಡೆ ಸೂರ್ಯ ಬರ್ತಾನೆ. ಆಗ ಆ ದಿನ ಯಾವಾಗ ಆಗಿರುತ್ತೆ? ಸೂರ್ಯ ಇಲ್ಲಿ ನೇರವಾಗಿ ಬೀಳುವಂಥ ದಿನ ಯಾವುದಾಗಿರುತ್ತಪ್ಪ ಅಂದರೆ ಡಿಸೆಂಬರ್ 22, ಡಿಸೆಂಬರ್ 22. ಈಗ ಇಲ್ಲಿ ಕೊಟ್ಟಿರುವಂಥ ಆಪ್ಷನನ್ನು ನೋಡಿ. ದಕ್ಷಿಣ ಗೋಳಾರ್ಧದಲ್ಲಿ ಅತ್ಯಂತ ದೀರ್ಘ ಹಗಲು ಇರುವಂಥ ದಿನ ಯಾವುದು? ಇದು ದಕ್ಷಿಣ ಗೋಳಾರ್ಧ ಅಂದರೆ ಮಕರ ಸಂಕ್ರಾಂತಿ ವೃತ್ತ ಭಾಗ. ಇಲ್ಲಿ ಸೂರ್ಯನ ನೇರ ಕಿರಣಗಳು ಬೀಳೋದ್ರಿಂದ ಈ ದಕ್ಷಿಣ ಗೋಳಾರ್ಧದಲ್ಲಿ ದೀರ್ಘ ಹಗಲು ಇರುವಂಥ ದಿನವಾಗಿರುತ್ತೆ. ಆ ದಿನ ಯಾವುದು ಅನ್ನೋದು ಇಲ್ಲಿ ಕ್ಲಿಯರ್ ಇದೆ. ಯಾವುದು? ಡಿಸೆಂಬರ್ 22. ಯಾಕಂದರೆ ಸೂರ್ಯನ ನೇರ ಕಿರಣಗಳು ಇಲ್ಲಿ ಬೀಳೋದ್ರಿಂದ ಓವರಾಲ್ ಸದರ್ನ್ ಹೆಮಿಸ್ಫಿಯರಲ್ಲಿ ಸಮ್ಮರ್ ಸೀಸನ್ ಆಗಿರುತ್ತೆ ಮತ್ತು ಲಾಂಗ್ ಡೇ ಇರುತ್ತೆ, ದೀರ್ಘವಾದ ಹಗಲು ಇರುತ್ತೆ, ಶಾರ್ಟ್ ನೈಟ್ ಇರುತ್ತೆ, ಅಂದರೆ ಚಿಕ್ಕ ರಾತ್ರಿಯನ್ನು ಹೊಂದಿರುತ್ತೆ. ಅವಧಿ ಯಾವುದು ಅಂತ ಕೇಳಿದರೆ ಅದೇ ಡಿಸೆಂಬರ್ 22ರಂದು. ಕ್ಲಿಯರಾ? ಈಗ ದಕ್ಷಿಣ ಗೋಳಾರ್ಧದಲ್ಲಿ ಡಿಸೆಂಬರ್ 22ರಂದು ದೀರ್ಘ ಹಗಲು ಲಾಂಗ್ ಡೇ ಶಾರ್ಟ್ ನೈಟ್ ಇರೋದು ಗೊತ್ತಾಯಿತು. ಅದೇ ಡಿಸೆಂಬರ್ ಅವಧಿಯಲ್ಲಿ ಈ ನಾರ್ದರ್ನ್ ಹೆಮಿಸ್ಫಿಯರ್ ಇದೆಯಲ್ಲ, ಅಲ್ಲಿ ಹೇಗಿರತ್ತಪ್ಪ ಅಂದರೆ ಕಂಡೀಷನನ್ನು ನೋಡಿದಾಗ ರಾತ್ರಿ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ, ಹಗಲು ಏನಾಗಿರುತ್ತೆ? ಚಿಕ್ಕ ಹಗಲನ್ನು ನಾವು ನೋಡ್ತೀವಿ. ಅದೇ ರೀತಿ ಜೂನ್ 21ಕ್ಕೆ ಬರೋಣ. ಈ ಜೂನ್ 21 ಸೂರ್ಯನ ನೇರ ಕಿರಣಗಳು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬೀಳುತ್ತೆ ಅಥವಾ ಉತ್ತರ ಗೋಳಾರ್ಧದಲ್ಲಿ ಬೀಳ್ತಾ ಇರುವಂಥದ್ದು. ಹಾಗಾಗಿ ಜೂನ್ 21 ಏನಿದೆಯಲ್ಲ ಅದು ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಲಾಂಗ್ ಡೇ ಶಾರ್ಟ್ ನೈಟ್ ಇರುತ್ತೆ, ದೀರ್ಘ ಹಗಲು ಚಿಕ್ಕ ರಾತ್ರಿ ಇರುವಂತಹ ದಿನ ಉತ್ತರ ಗೋಳಾರ್ಧದಲ್ಲಿ ಯಾವುದು ಅಂತ ಕೇಳಿದರೆ ಅದಕ್ಕೆ ಆನ್ಸರ್ ಏನು ಮಾಡ್ಬೇಕು? ನಾವು ಜೂನ್ 21 ಮಾಡಬೇಕಾಗತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂಥ ಡೇಟ್ ಯಾವುದಪ್ಪ ಅಂದರೆ ಮಾರ್ಚ್ 21 ಆ್ಯಂಡ್ ಸೆಪ್ಟೆಂಬರ್ 23. ಈ ಮಾರ್ಚ್ 21, ಸೆಪ್ಟೆಂಬರ್ 23 ಸೂರ್ಯನ ನೇರ ಕಿರಣಗಳು ಯಾವ ರೇಖೆ ಮೇಲೆ ಬೀಳ್ತಾ ಇದೆ ಅಂದರೆ ಸಮಭಾಜಕ ವೃತ್ತದ ಮೇಲೆ ಬೀಳ್ತದೆ. ಸಮಭಾಜಕ ವೃತ್ತದ ಮೇಲೆ ಬೀಳೋದ್ರಿಂದ ಇಡೀ ಭೂಮಿಯ ಮೇಲೆ ಹಗಲು ಮತ್ತು ರಾತ್ರಿ ಸಮವಾಗಿರುತ್ತೆ. ಸೊ ಡೇ ಆ್ಯಂಡ್ ನೈಟ್ ಬೋತ್ ಆರ್ ಈಕ್ವಲ್ ಇರುವಂತಹ ಡೇ ಯಾವುದು ಅಂತ ಕೇಳಿದರೆ ಮಾರ್ಚ್ 21 ಆ್ಯಂಡ್ ಸೆಪ್ಟೆಂಬರ್ 23. ಯಾಕಂದರೆ ಆಗ ಸೂರ್ಯನ ನೇರ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ಬೀಳ್ತವೆ, ಇಡೀ ಭೂಮಿಯ ಮೇಲೆ ಹಗಲು ಮತ್ತು ರಾತ್ರಿ ಸಮವಾಗಿರುತ್ತೆ. 12 ಅವರ್ ಡೇ ಇದ್ದರೆ 12 ಅವರ್ ಏನಾಗಿರುತ್ತೆ? ನೈಟ್ ಇರುತ್ತೆ. ಸೊ ಈ ಒಂದು ಕಂಡೀಷನ್ ಯಾವ ಡೇ ಅಂತ ಕೇಳಿದರೆ ಮಾರ್ಚ್ 21 ಆ್ಯಂಡ್ ಸೆಪ್ಟೆಂಬರ್ 23 ಅಂತ. ರೈಟ್? ನೋಡಿ, ಈ ರೀತಿ ಪ್ರಶ್ನೆಯನ್ನು ಬಂದಾಗ ನಮಗೆ ಕೊಟ್ಟಿರೋ 4 ಆಪ್ಷನಿಗೂ ಕೂಡ ಯಾವ್ಯಾವ ರೀತಿ ಆನ್ಸರ್ ಮಾಡ್ಬೋದು ಅನ್ನೋದು ಗೊತ್ತಾಯಿತು. ಜೂನ್ 21 ನಾರ್ದರ್ನಲ್ಲಿ ಲಾಂಗ್ ಡೇ, ಡಿಸೆಂಬರ್ 22 ಸದರ್ನಲ್ಲಿ ಲಾಂಗ್ ಡೇ. ಹಾಗಾದರೆ ಮಾರ್ಚ್ ಆ್ಯಂಡ್ ಸೆಪ್ಟೆಂಬರ್ ಬೋತ್ ಆರ್ ಡೇ ಆ್ಯಂಡ್ ನೈಟ್ ಏನಾಗಿರುತ್ತೆ? ಸಮವಾಗಿರುತ್ತೆ. ಸೊ ನೋಡಿ, 2ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಡಿ ಅನ್ನೋದು ರೈಟ್ ಆಗಿರುತ್ತೆ. ಕ್ಲಿಯರಾ? ನೆಕ್ಸ್ಟು 3ನೇ ಪ್ರಶ್ನೆ ಹೋಗೋಣ. ನಿಫೆ ಎಂಬ ಪದ ಕೆಳಕಂಡ ವಿಷಯಕ್ಕೆ ಸಂಬಂಧಿಸಿದೆ. ಸೊ ನಿಫೆ ಅನ್ನೋದು ಏನು ಅಂತ ಕೇಳಿರೋಂಥ. ವಾಟ್ ಈಸ್ ನಿಫೆ ಅಂತ? ಸಮುದ್ರ ತಳ, ಸಿ ಡೀಪ್ ಅಂತ ಕೇಳಿದ್ದಾನೆ. ಭೂಮಿಯ ಒಳಪದರ ಅಂದರೆ ಕೋರ್ ಅಂತ ಕೇಳಿದ್ದಾರೆ. ಭೂಕಂಪನ, ಅರ್ತ್ ಕ್ವೇಕ್. ಭೂಮಿಯ ಮಧ್ಯಭಾಗ, ಮ್ಯಾಂಟಲ್ ಅಂತ ಕೇಳಿರೋಂಥದ್ದು. ಇದಕ್ಕೆ ಸರಿಯಾದಂಥ ಉತ್ತರ ನೋಡ್ಬಿಡೋಣ. ನೋಡಿ, ನಿಫೆ ಅಂದರೆ ಭೂಮಿಯ ಒಳಪದರವನ್ನು ಏನಂತ ಕರೀತಾರಪ್ಪ ಅಂದರೆ ನಿಫೆ ಅಂತ ಕರೀತಾರೆ. ನಿಫೆ ಮೀನ್ಸ್ ಏನಪ್ಪ ಅಂದರೆ ಇಲ್ಲಿ ಮಿನರಲ್ಸ್ ಬೇಸಲ್ಲಿ ಕರೆಯುವಂಥದ್ದು. ನಿಫೆ ಅಂದರೆ ನಿಕ್ಕಲ್ ಮತ್ತು ಫೆರಸ್ ಅನ್ನು ಹೊಂದಿರುವಂತಹ ಖನಿಜಗಳನ್ನು ಕೂಡಿರೋದ್ರಿಂದ ಅದನ್ನು ನಿಫೆ ಅಂತ ಕರಿತೀವಿ. ನೋಡಿ, ಇನ್ನರ್ ಸ್ಟ್ರಕ್ಚರ್ ಆಫ್ ದ ಅರ್ತ್ ಅಂತ ನೋಡಿದಾಗ ಭೂಮಿಯ ಅಂತರಾಳದ ರಚನೆಯನ್ನು ನಾವು 3 ಭಾಗಗಳನ್ನಾಗಿ ವಿಭಾಗ ಮಾಡ್ಕೊಳ್ತೀವಿ. ನೋಡಿ, ಭೂಮಿಯ ಅಂತರಾಳದ ರಚನೆಯನ್ನು 3 ಭಾಗಗಳನ್ನಾಗಿ ವಿಭಾಗ ಮಾಡ್ಕೊಳ್ತೀವಿ. ಅದರಲ್ಲಿ ಫಸ್ಟ್ ಭಾಗ ಯಾವುದಪ್ಪ ಅಂದರೆ ಇದನ್ನು ಕ್ರಸ್ಟ್ ಅಂತ ಕರಿತೇವೆ, ಕ್ರಸ್ಟ್. 2ನೇದು ಮ್ಯಾಂಟಲ್ ಅಂತ ಕರೀತಾರೆ, ಮ್ಯಾಂಟಲ್. 3ನೇದು ಕೋರ್ ಅಂತ ಕರೀತಾರೆ, ಕೋರ್. ಕ್ರಸ್ಟ್ ಅಂದರೆ ಶಿಲಾಗೋಳ ಅಂತ, ಶಿಲಾಗೋಳ. ಮ್ಯಾಂಟಲ್ ಅಂದರೆ ಮಿಶ್ರಗೋಳ, ಮಿಶ್ರಗೋಳ. ಇದನ್ನು ಕೇಂದ್ರಗೋಳ ಅಂತ ಕರಿತೀವಿ.
ಸೊ ಈ ರೀತಿ 3 ಭಾಗಗಳನ್ನಾಗಿ ಭೂಮಿಯ ಅಂತರಾಳವನ್ನು ನಾವು ಅಧ್ಯಯನ ಮಾಡ್ತೀವಿ. ಇಲ್ಲಿ 0 ಕಿಲೋಮೀಟರಿಂದ ಸ್ಟಾರ್ಟ್ ಆಗಿ ಈ ಕ್ರಸ್ಟ್ ಎಲ್ಲಿವರೆಗೆ ಇರತ್ತಪ್ಪ ಅಂದರೆ 60 ಕಿಲೋಮೀಟರ್ ಡೀಪ್ವರೆಗೆ ಕಂಡುಬರೋದು ಕ್ರಸ್ಟ್. 60 ಕಿಲೋಮೀಟರಿಂದ 2900 ಕಿಲೋಮೀಟರ್ ಆಳದಲ್ಲಿರುವಂಥದ್ದು ಮಿಶ್ರಗೋಳ ಮ್ಯಾಂಟಲ್ ಕಂಡುಬರುತ್ತೆ. ನೆಕ್ಸ್ಟು 6371 ಕಿಲೋಮೀಟರ್ ಅಷ್ಟು ಆಳದಲ್ಲಿರೋದು ಯಾವುದಪ್ಪ ಅಂದರೆ ಕೇಂದ್ರಗೋಳ 2900ರಿಂದ. ಈ ರೀತಿ 3 ಭಾಗಗಳನ್ನಾಗಿ ನಾವು ವಿಭಾಗ ಮಾಡ್ಕೊಳ್ತೀವಿ. ಇದೇ 3 ಭಾಗದಲ್ಲಿ ಮತ್ತೆ ಯಾವ ರೀತಿ ಕ್ವಶನ್ಸನ್ನು ರೈಸ್ ಮಾಡ್ಬೋದು, ಇಲ್ಲಿ ನೋಡಿ ಇದನ್ನು 2 ಪಾರ್ಟಾಗಿ ಡಿವೈಡ್ ಮಾಡ್ಕೊಳ್ತೀವಿ. ಶಿಲಾಗೋಳವನ್ನು ಒಂದು ಸಿಯಾಲ್ ಅಂತ ಕರಿತೀವಿ, ಸಿಯಾಲ್, ಇನ್ನೊಂದು ಸೈಮಾ ಅಂತ ಕರೀತಾರೆ, ಸೈಮಾ. ಸಿಯಾಲ್ ಅಂದರೆ ಇದನ್ನು ಭೂಖಂಡ ವಲಯ ಅಂತ ಕರಿತೀವಿ, ಇದನ್ನು ಸಾಗರಿಕ ವಲಯ ಅಂತ ಕರಿತೀವಿ. ಕಾಂಟಿನೆಂಟಲ್ ಕ್ರಸ್ಟ್ ಆ್ಯಂಡ್ ಓಷಿಯಾನಿಕ್ ಕ್ರಸ್ಟ್ ಅಂತ 2 ಪಾರ್ಟಾಗಿ ಡಿವೈಡ್ ಮಾಡ್ತೀವಿ. ಇಲ್ಲಿ ಸಿಯಾಲ್ ಅಂತ ಕರೆಯೋದಕ್ಕೆ ಕಾರಣ ಏನಪ್ಪ ಅಂದರೆ ಇಲ್ಲಿ ಸಿಲಿಕಾ ಪ್ಲಸ್ ಅಲ್ಯೂಮಿನಿಯಮನ್ನು ಹೆಚ್ಚು ಹೊಂದಿರುತ್ತೆ ಕಾಂಟಿನೆಂಟಲ್ ಕ್ರಸ್ಟಲ್ಲಿ, ಆದ್ದರಿಂದ ಅದನ್ನು ಸಿಯಾಲ್ ಅಂತ ಕರೀತಾರೆ. ಸೈಮಾ ಅಂತ ಕರಿತೀವಿ, ಇದನ್ನು ಓಷಿಯಾನಿಕ್ ಕ್ರಸ್ಟಿಗೆ ಕರೆಯುವಂಥದ್ದು, ಸಾಗರಿಕ ವಲಯಕ್ಕೆ ಸೈಮಾ ಅಂತ ಕರಿತೀವಿ. ಇಲ್ಲಿ ಸಿಲಿಕಾ ಮತ್ತು ಮೆಗ್ನೀಸಿಯಮನ್ನು ಹೊಂದಿರೋದ್ರಿಂದ ಇದನ್ನು ಸೈಮಾ ಅಂತ ಕರೆಯುವಂಥದ್ದು. ಹಾಗಾದರೆ ಇಲ್ಲಿ ಕಂಡುಬರುವಂತಹ ಮಿನರಲ್ ಯಾವುದು, ಯಾವ ಖನಿಜ ಕಂಡುಬರುತ್ತೆ? ಸಿಲಿಕಾ, ಅಲ್ಯೂಮಿನಿಯಂ ಮತ್ತು ಮೆಗ್ನೀಸಿಯಂ ಕಂಡುಬರುತ್ತೆ. ಸೊ ಯಾವುದರಲ್ಲಿ? ಈ ಶಿಲಾಗೋಳದಲ್ಲಿ. ಮಿಶ್ರಗೋಳವನ್ನು ಮೆಫೆ ಅಂತ ಕರೀತಾರೆ, ಮೆಫೆ ಅಂತ ಕರೀತಾರೆ, ಮೆಫೆ. ಮೆಫೆ ಅಂದರೆ ಮೆಗ್ನೀಸಿಯಂ ಅಂಡ್ ಫೆರಸ್ ಅಂತ ಕರಿತೀವಿ. ಕಬ್ಬಿಣ ಮತ್ತು ಮೆಗ್ನೀಸಿಯಂ ಹೆಚ್ಚು ಹೊಂದಿರೋದ್ರಿಂದ ಇದನ್ನು ಮೆಫೆ ಅಂತ ಕರೀತಾರೆ. ಯಾವ ಲೇಯರನ್ನು? ಮಿಶ್ರಗೋಳವನ್ನು. ಸೊ ಲಾಸ್ಟ್ ಇದೆಯಲ್ಲ ನಿಫೆ ಅಂತ ಕರೀತಾರೆ, ಇದನ್ನು ನಿಫೆ ಅಂತ ಕರಿತೀವಿ. ನಿಫೆ ಅಂದರೆ ನಿಕ್ಕಲ್ ಅಂಡ್ ಫೆರಸ್ ಅಂತ, ನಿಕ್ಕಲ್ ಮತ್ತು ಕಬ್ಬಿಣವನ್ನು ಹೆಚ್ಚು ಹೊಂದಿರೋದ್ರಿಂದ ನಿಫೆ ಅಂತ ಕರಿತೇವೆ. ಹಾಗಾದರೆ ಆ ನಿಫೆ ಇರುವಂಥ ಗೋಳ ಯಾವುದಪ್ಪ ಅಂದರೆ ಕೇಂದ್ರಗೋಳ. ಇದನ್ನು ಏನಂತ ಕರಿತೀವಿ? ಭೂಮಿಯ ಒಳಪದರ ಅಂತಲೂ ಕೂಡ ಕರಿತೀವಿ, ಅಂದರೆ ಇದನ್ನು ಕೋರ್ ಝೋನ್ ಅಂತಲೂ ಕೂಡ ಕರಿಬೋದು. ನೋಡಿ, ಈ ರೀತಿಯಾಗಿ ಭೂಮಿಯಲ್ಲಿ ಕಂಡುಬರುವಂತಹ 3 ಸ್ತರಗಳಲ್ಲಿ ನಿಫೆ ಎಲ್ಲಿದೆ ಅಂತ ಕೇಳಿದರೆ ಅದು ಕೇಂದ್ರಗೋಳದಲ್ಲಿ ಕಂಡುಬರುವಂತಹ ಒಂದು ಸ್ತರವಾಗಿರುತ್ತೆ. ಕ್ಲಿಯರ್ ಸ್ನೇಹಿತರೆ? ನೋಡಿ, 3ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಹೋಗೋಣ. ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿರಿ ಅಂತ ಇದೆ. ಪಟ್ಟಿ 1ರಲ್ಲಿ ಸಿಟಿಗಳನ್ನು ಕೊಟ್ಟಿದ್ದಾರೆ, ಪಟ್ಟಣ. ಪಟ್ಟಿ 2ರಲ್ಲಿ ಭೂಕಂಪನ ವಲಯ ಅಂತ ಕಂಡುಬರುತ್ತೆ. ನೋಡಿ, ಇಲ್ಲಿ ಕೊಟ್ಟಿರುವಂತಹ ಸ್ಥಳಗಳು ಯಾವ್ಯಾವ ಭೂಕಂಪನ ವಲಯಗಳಲ್ಲಿ ಕಂಡು ಬರ್ತಾವ ಅನ್ನೋದು ಗೊತ್ತಾಗಿರ್ಬೇಕಾಗತ್ತೆ. ಈ ಪ್ರಶ್ನೆಗೆ ಆನ್ಸರ್ ಹುಡುಕೋಕ್ಕಿಂತ ಮುಂಚಿತವಾಗಿ ಈ ಭೂಕಂಪನ ವಲಯಗಳು ಭಾರತದಲ್ಲಿ ಎಷ್ಟು ಕಂಡು ಬರ್ತಾವಪ್ಪ ಅಂದರೆ 5 ವಲಯಗಳು ಕಂಡು ಬರ್ತಾವೆ. 5 ಅರ್ಥ್ಕ್ವೇಕ್ ಝೋನ್ ಇನ್ ಇಂಡಿಯಾ. ಅದರಲ್ಲಿ ಫಸ್ಟ್ ಭೂಕಂಪನ ವಲಯ ಇದೆಯಲ್ಲ ಅದು 5th ಝೋನ್. ಅತಿ ಹೆಚ್ಚು ಭೂಕಂಪನ ಆಗುವಂಥದ್ದು 5ನೇ ವಲಯದಲ್ಲಿ. ಸೆಕೆಂಡ್ ಹೈಯೆಸ್ಟು 4th, ಥರ್ಡ್ ಹೈಯೆಸ್ಟ್ ಎಲ್ಲಿ ಕಂಡುಬರುವಂಥದ್ದು 3rd ಅಲ್ಲಿ. ಆಮೇಲೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಇದಾವಲ್ಲ ಇದು ನಾರ್ಮಲ್ ಅರ್ಥ್ಕ್ವೇಕ್ ಅಥವಾ ಅರ್ಥ್ಕ್ವೇಕ್ ಆಗದೇ ಇರುವಂತಹ ಪ್ಲೇಸ್ಗಳು ಕೂಡ ಆಗಿರ್ತವೆ. ಆದರೂ ಅಲ್ಪ ಸ್ವಲ್ಪ ಮಟ್ಟಿಗೆ ಭೂಕಂಪನ ಆಗ್ಬೋದು. ಹಾಗಾದರೆ ಭೂಕಂಪನ ಅತಿ ಹೆಚ್ಚು ಸಂಭವಿಸುವಂಥ ವಲಯ ಯಾವುದು ಅಂತ ಕೇಳಿದರೆ ಝೋನ್ 5th ಆನ್ಸರ್ ಮಾಡಬೇಕು. ಅತಿ ಕಡಿಮೆ ಭೂಕಂಪನ ಆಗುವಂಥ ವಲಯ ಯಾವುದಪ್ಪ ಅಂದರೆ ಫಸ್ಟ್ ಆ್ಯಂಡ್ ಸೆಕೆಂಡಲ್ಲಿ ಲೋಯೆಸ್ಟ್ ಅರ್ಥ್ಕ್ವೇಕ್ ಆಗುವಂತಹ ಝೋನ್ ಆಗಿರ್ತವೆ. ಈಗ ಈ ಪ್ಲೇಸ್ಗಳನ್ನು ನೋಡ್ತಾ ಇದ್ರೆ ನಿಮಗೆ ಭೂಕಂಪನ ಎಲ್ಲಿ ಜಾಸ್ತಿ ಆಗತ್ತೆ ಅನ್ನೋದನ್ನು ನೀವೇ ಕೊಡ್ಬೋದು ಆನ್ಸರ್. ಈ ಕಚ್ ಆಗಿರ್ಬೋದು, ಹಿಮಾಲಯ ಭಾಗವಾಗಿರ್ಬೋದು, ಅಂದರೆ ಹಿಮಾಲಯ ಪರ್ವತವನ್ನು ಹೊಂದಿರುವಂತಹ ರಾಜ್ಯಗಳಲ್ಲಿ ಅತಿ ಹೆಚ್ಚು ಭೂಕಂಪನಗಳು ಆಗ್ತವೆ. ನೆಕ್ಸ್ಟ್ ಕೇಂದ್ರ ಭಾಗದಲ್ಲಿ 2ನೇ ಪೊಸಿಷನಲ್ಲಿದ್ದಾವೆ. ನೆಕ್ಸ್ಟ್ ಉಳಿದಂಥವು 3 ಮತ್ತು 4ನೇ ಪೊಸಿಷನಲ್ಲಿ ಕೆಳಭಾಗ. ಕರ್ನಾಟಕ ಯಾವ ಝೋನಲ್ಲಿದೆ ಅಂದರೆ ಸೆಕೆಂಡ್ ಝೋನಲ್ಲಿ ಕಂಡುಬರುತ್ತೆ. ಯಾಕಂದರೆ ಕರ್ನಾಟಕದಲ್ಲಿ ಅಷ್ಟು ಭೂಕಂಪನಗಳು ಉಂಟಾಗೋದಿಲ್ಲ. ಬಟ್ ಕೇಳಿರುವಂಥ ಪ್ರಶ್ನೆಗೆ ಈಗ ಸರಿಯಾದಂಥ ಉತ್ತರಗಳನ್ನು ನಾವು ಆನ್ಸರ್ ಮಾಡೋದಾದರೆ ಈಗ ಕೋಲ್ಕತ್ತಾ ಅನ್ನುವಂಥದ್ದು ಯಾವ ಝೋನಲ್ಲಿ ಕಂಡುಬರುತ್ತಂತ ನಾವು ತಿಳ್ಕೊಬೇಕಾಗತ್ತೆ. ನೋಡಿ, ಕೋಲ್ಕತ್ತಾ ಇರುವಂಥದ್ದು ಝೋನ್ 3rd ಅಲ್ಲಿ ಕಂಡುಬರುತ್ತೆ. 3ನೇ ವಲಯದಲ್ಲಿ ಕಂಡುಬರೋದು ಕೋಲ್ಕತ್ತಾ. ಈಗ ಅಸ್ಸಾಂನ ಗೌಹಾಟಿ ಅಂತ ಇದೆಯಲ್ಲ, ಈ ಅಸ್ಸಾಂ ಅಂದ್ಕೊಳ್ಳೇನೆ ಹಿಮಾಲಯ ಪರ್ವತವನ್ನು ಹೊಂದಿರುವಂಥ ಭಾಗಗಳಲ್ಲಿ ಕಂಡುಬರುವಂಥದ್ದು. ಆ ಒಂದು ಏರಿಯಾ ಅಂತ ನೋಡಿದಾಗ ಅಲ್ಲಿ ಏನಾಗಿರುತ್ತಪ್ಪ ಅಂದರೆ ಅರ್ಥ್ಕ್ವೇಕ್ ನಡೆಯುತ್ತೆ. ಹಾಗಾಗಿ ಅದು ಯಾವ ವಲಯದಲ್ಲಿ ಕಂಡುಬರುತ್ತಪ್ಪ ಅಂದರೆ 5th ಝೋನಲ್ಲಿ ಕಂಡುಬರುತ್ತೆ. ಅಂದರೆ ಆನ್ಸರ್ ಆಗಿ 1 ಸೀರಿಯಲ್ ನಂಬರ್ 1ಕ್ಕೆ ಹೋಗ್ತೀವಿ. ಝೋನ್ ಯಾವುದು? 5ನೇ ವಲಯದಲ್ಲಿ ಕಂಡುಬರುವಂಥದ್ದು.
ನೆಕ್ಸ್ಟು ದೆಹಲಿಗೆ ಹೋಗೋಣ. ದೆಹಲಿ ಎಷ್ಟನೇ ವಲಯದಲ್ಲಿದೆಯಪ್ಪ ಅಂದರೆ 4ನೇ ವಲಯದಲ್ಲಿದೆ. ಚೆನ್ನೈ ಯಾವ ವಲಯದಲ್ಲಿದೆ ಅಂದರೆ ಸೆಕೆಂಡ್ ಝೋನಲ್ಲಿ. ಅಂದರೆ ಕರ್ನಾಟಕ, ಈ ತಮಿಳುನಾಡು ಅವೆಲ್ಲವೂ ಕೂಡ ಸೆಕೆಂಡ್ ಝೋನಲ್ಲಿ ಕಂಡುಬರುತ್ತೆ, ಕಡಿಮೆ ಭೂಕಂಪನ ಆಗುವಂಥದ್ದು. ಈಗ ಸರಿಯಾದಂಥ ಉತ್ತರವನ್ನು ನೋಡೋಣ. ಎಗೆ ಯಾವುದು ಸರಿ ಇದೆ? 3 ಸರಿ ಇದೆ. ಇಲ್ಲಿ 3 ಎಲ್ಲೆಲ್ಲಿದೆ? ಎಯಲ್ಲೂ 3, 1ರಲ್ಲೂ 3 ಇದೆ, 2ರಲ್ಲೂ 3 ಇದೆ. ಹಾಗಾದರೆ ತಪ್ಪು ಯಾವುದಿದೆ? 3 ಮತ್ತು 4 ಎರಡೂ ಕೂಡ ತಪ್ಪಾಗಿದ್ದಾವೆ. ಸೆಕೆಂಡ್ ನೋಡಿ, ಗೌಹಾಟಿ ಅಂತ ಇದೆ ಫಸ್ಟ್ ಝೋನಲ್ಲಿ, 1ನೇದರಲ್ಲಿ ಕಂಡು ಬರುತ್ತೆ. 1 ಎಲ್ಲಿದೆಯಪ್ಪ ಅಂದರೆ ಇಲ್ಲಿ 1 ಇದೆ. ಹಾಗಾಗಿ ಇದು ಕೂಡ ತಪ್ಪಾಯಿತು. ಆದರೆ ಸರಿಯಾದಂಥ ಉತ್ತರ ಯಾವುದು? ಸೆಕೆಂಡ್ ಅನ್ನೋದು ರೈಟ್ ಆನ್ಸರ್. ದೆಹಲಿ ನೋಡ್ರಿ ಎಲ್ಲಿದೆಯಪ್ಪ ಅಂದರೆ ಸೆಕೆಂಡಲ್ಲಿದೆ, ಇಲ್ಲಿ ದೆಹಲಿ ಕಂಡು ಬರುತ್ತೆ. ಚೆನ್ನೈ 4ಥಲ್ಲಿದೆ, ಇಲ್ಲಿ ನೋಡ್ತೀವಿ. ಬಟ್ ಝೋನ್ ಚೆನ್ನೈ ಸೆಕೆಂಡು, ದೆಹಲಿ 4th, ಗೌಹಾಟಿ 5th, ಕೋಲ್ಕತ್ತಾ ಎಷ್ಟು? 3rd ಝೋನಲ್ಲಿ ಕಂಡು ಬರುವಂಥದ್ದು. ಇವು ಭೂಕಂಪನ ವಲಯಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಗಳಾಗಿರ್ತವೆ. ಕರ್ನಾಟಕ ಕೇಳಿದರೆ ಯಾವ ಝೋನ್ ಆನ್ಸರ್ ಮಾಡಿ? 2ನೇ ವಲಯದಲ್ಲಿ ಕಂಡು ಬರುವಂಥದ್ದು. ನೋಡಿ, ಇದು 4ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ 2ನೇದಾಗಿರುತ್ತೆ. ನೆಕ್ಸ್ಟ್ 5ನೇ ಪ್ರಶ್ನೆ ಹೋಗೋಣ. ಚಂಡಮಾರುತವನ್ನು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಾರೆ. ಸೈಕ್ಲೋನಿಗೆ ಡಿಫ್ರೆಂಟ್ ನೇಮ್ಸ್ಗಳಿದ್ದಾವೆ ಡಿಫ್ರೆಂಟ್ ಕಂಟ್ರೀಸಲ್ಲಿ. ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ಈ ಪದ ಗೊತ್ತಿರಬೇಕು. ಯಾವುದು ಸರಿಯಾಗಿ ಮ್ಯಾಚ್ ಆಗಿಲ್ಲ ಅಂತ ಕೊಟ್ಟಿರುವಂಥದ್ದು. ಆಪ್ಷನ್ 1 ನೋಡಿ ಏನಿದೆ ಅಂದರೆ USA ಮತ್ತು ಮೆಕ್ಸಿಕೋ. USA ಮೆಕ್ಸಿಕೋದಲ್ಲಿ ಚಂಡಮಾರುತವನ್ನು ಏನಂತ ಕರೀತಾರಪ್ಪ ಅಂದರೆ ಹರಿಕೇನ್ ಅಂತ ಕರೀತಾರೆ. ಇದು ಸರಿ. ಅಮೇರಿಕಾ ಮತ್ತು ಮೆಕ್ಸಿಕೋದಲ್ಲಿ ಚಂಡಮಾರುತಕ್ಕೆ ಕರೆಯುವಂಥ ಹೆಸರೇನಪ್ಪ ಅಂದರೆ ಹರಿಕೇನ್ ಅಂತಾನೆ. ಚೀನಾದಲ್ಲಿ ಹಾಗೆ ಜಪಾನ್ ರಾಷ್ಟ್ರದಲ್ಲಿ ಕರೆಯುವಂಥ ಹೆಸರು ಟೈಪೂನ್ ಅಂತ ಕರೀತಾರೆ. ಚೀನಾ ಮತ್ತು ಜಪಾನಲ್ಲಿ ಕರೆಯುವಂತಹ ಚಂಡಮಾರುತದ ಹೆಸರು ಟೈಪೂನ್. ಇದು ಕೂಡ ಸರಿ ಇದೆ. ಆಸ್ಟ್ರೇಲಿಯಾದಲ್ಲಿ ಕರೆಯುವಂಥ ಹೆಸರು ವರ್ಲ್ಪೂಲ್ ಅಂತ ಇದೆ. ಆದರೆ ಆಸ್ಟ್ರೇಲಿಯಾದಲ್ಲಿ ವರ್ಲ್ಪೂಲ್ ಅಂತ ಕರೆಯಲ್ಲ, ವಿಲ್ಲೀಸ್ ಅಂತ ಕರೀತಾರೆ. ವಿಲ್ಲೀಸ್ ಅಂತ ಎಲ್ಲಿ? ಆಸ್ಟ್ರೇಲಿಯಾದಲ್ಲಿ. ಹಾಗಾದರೆ ವರ್ಲ್ಪೂಲ್ ಅಂತ ಕರೆಯುವಂಥದ್ದು ಎಲ್ಲಿ ಅಂತ ಕೇಳಿದರೆ ಅದು ರಷ್ಯಾದಲ್ಲಿ ಕರೆಯುವಂತಹ ಹೆಸರಾಗಿರುತ್ತೆ ವರ್ಲ್ಪೂಲ್. ಹಾಗಾಗಿ ಇದೇನಾಗಿದೆ? ತಪ್ಪಿದೆ. ಇನ್ನು ಭಾರತದಲ್ಲಿ ಕರೆಯುವಂಥ ಹೆಸರೇನಪ್ಪ ಅಂದರೆ ಸೈಕ್ಲೋನ್ ಅಂತ ಕರೀತಾರೆ. ಭಾರತ ಮತ್ತು ಭಾರತದ ನೆರೆಯ ರಾಷ್ಟ್ರಗಳಲ್ಲಿ ಚಂಡಮಾರುತ ಅಂತಲೇ ಕರಿತೀವಿ, ಸೈಕ್ಲೋನ್ ಅಂತ ಪದವನ್ನು ಬಳಕೆ ಮಾಡ್ತೀವಿ. ಹಾಗಾದರೆ ಕೊಟ್ಟಿರೋದ್ರಲ್ಲಿ ತಪ್ಪಾಗಿರೋದು ಯಾವುದು? ಸಿ ಅನ್ನೋದು ರಾಂಗ್ ಆಗಿರೋದನ್ನು ನೋಡ್ತೀವಿ. ಆಸ್ಟ್ರೇಲಿಯಾದಲ್ಲಿ ಏನಂತ ಕರೀತಾರೆ? ವಿಲ್ಲೀಸ್ ಅಂತ. ಹಾಗಾದರೆ ವರ್ಲ್ಪೂಲ್ ಅಂತ ಕರೆಯೋದು ಯಾವ ರಾಷ್ಟ್ರದಲ್ಲಿ? ರಷ್ಯಾದಲ್ಲಿ ಕರೆಯುವಂತಹ ಒಂದು ಹೆಸರಾಗಿರುತ್ತೆ. 5ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಸಿ ಅನ್ನೋದು ರೈಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಹೋಗೋಣ. ಸಾರ್ಗಸೋ ಮಹಾಸಾಗರ ಎಲ್ಲಿದೆ ಅಂತ ಇದೆ. ಅದನ್ನು ಸಾರ್ಗಸೋ ಸಮುದ್ರ ಅಂತಲೇ ಕರೆಯುವಂಥದ್ದು ನಾವು. ಪ್ರಶ್ನೆಯಲ್ಲಿ ಮಹಾಸಾಗರ ಅಂತ ಕೊಟ್ಟಿದ್ದಾನೆ, ತೊಂದರೆ ಇಲ್ಲ. ಈಗ ಸಾರ್ಗಸೋ ಎನ್ನುವಂಥದ್ದು ಉತ್ತರ ಪೆಸಿಫಿಕ್ಕಲ್ಲಿದೆಯೋ ಅಥವಾ ಉತ್ತರ ಅಟ್ಲಾಂಟಿಕ್ ಸಾಗರದಲ್ಲಿದೆಯೋ, ಹಿಂದೂ ಮಹಾಸಾಗರನ ದಕ್ಷಿಣ ಪೆಸಿಫಿಕ್ ಮಹಾಸಾಗರದಲ್ಲಿದೆಯೋ? ಇದಕ್ಕೆ ಆನ್ಸರ್ ಆಗಿ ನಾವು ನೋಡೋದಾದರೆ ಸಾರ್ಗಸೋ ಅನ್ನುವಂಥದ್ದು ಮ್ಯಾಪಲ್ಲಿ ನೋಡಿಬಿಡಿ ಅದು ಎಲ್ಲಿದೆ ಅಂತ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಸಾರ್ಗಸೋ, ಈ ಭಾಗದಲ್ಲಿರುವಂತಹ ಒಂದು ಸಮುದ್ರ. ಇದು ವರ್ಲ್ಡಲ್ಲೇ ಏನಕ್ಕೆ ಫೇಮಸ್ ಅಪ್ಪ ಅಂದರೆ, ಈ ಸಮುದ್ರ ಅಂದರೆ ಅರ್ಥ ಏನಪ್ಪ ಅಂದರೆ ಸಾಗರದ ಯಾವುದಾದರೂ ಒಂದು ಭಾಗ ಭೂಭಾಗಕ್ಕೆ ಟಚ್ ಆಗಿರಬೇಕು. ಓಷಿಯನ್ ಪಾರ್ಟ್ ಏನಿರುತ್ತಲ್ಲ, ವಾಟರ್ ಏರಿಯಾ, ಅದು ಲ್ಯಾಂಡಿಗೆ ಟಚ್ ಆಗಿದ್ರೆ ಅದನ್ನು ಏನಂತ ಕರಿತೀವಿ ನಾವು? ಸಮುದ್ರ ಅಂತ ಕರಿತೀವಿ. ನಿಮಗೆ ಎಕ್ಸಾಂಪಲ್ ನೋಡೋದಾದರೆ ಈಗ ಭಾರತದಲ್ಲಿ ಇಲ್ಲಿ ಇಂಡಿಯನ್ ಓಷಿಯನ್ ಇದೆಯಪ್ಪ. ಸೊ ಈ ಕಡೆ ಯಾವುದಿದೆ? ಅರಬ್ಬಿ ಸಮುದ್ರ ಇದೆ. ಓಕೆ, ಅರಬ್ಬಿ ಸಿ ಕಂಡು ಬರುತ್ತೆ. ಈ ಅರಬ್ಬಿ ಸಮುದ್ರ ಈಸ್ ಒನ್ ಆಫ್ ದ ಪಾರ್ಟ್ ಆಫ್ ಇಂಡಿಯನ್ ಓಷನ್. ಅರಬ್ಬಿ ಸಮುದ್ರ ಯಾವುದಕ್ಕೆ ಟಚ್ ಇದೆ? ಲ್ಯಾಂಡಿಗೆ ಟಚ್ ಇರುವಂತಹ ಒಂದು ಸಿ ಪಾರ್ಟ್ ಆಗಿರುತ್ತೆ. ಇದನ್ನು ನಾವು ಸಮುದ್ರ ಅಂತ ಕರಿತೀವಿ. ಸಾಗರದ ಭಾಗ ಭೂಭಾಗದೊಂದಿಗೆ ಗಡಿಯನ್ನು ಹಂಚಿಕೊಂಡಿದ್ರೆ ಅದನ್ನು ಸಮುದ್ರ ಅಂತ ಕರೆಯೋದು. ಆದರೆ ಇಲ್ಲಿ ನೋಡಿ, ಈ ಸಾರ್ಗಸೋ ಸಿ ಅನ್ನುವಂಥದ್ದು ಯಾವುದೇ ಲ್ಯಾಂಡ್ ಬಾರ್ಡ್ರನ್ನು ಶೇರ್ ಮಾಡ್ಕೊಂಡಿಲ್ಲ. ಪ್ರಪಂಚದಲ್ಲಿ ಭೂಗಡಿಯನ್ನು ಹಂಚಿಕೊಳ್ಳದೇ ಇರುವಂತಹ ಏಕೈಕ ಸಮುದ್ರ ಯಾವುದಪ್ಪ ಅಂದರೆ ಸಾರ್ಗಸೋ ಸಿ ಆಗಿರುತ್ತೆ. ಯಾಕೆ ಇದು ಬಾರ್ಡ್ರನ್ನ ಶೇರ್ ಮಾಡ್ಕೊಳ್ಳಿಲ್ಲ ಅಂದಾಗ, ಸೊ ಇಲ್ಲಿ ಓಷಿಯನ್ ಕರೆಂಟ್ಸ್ಗಳು ಕಂಡು ಬರ್ತಾವೆ, ಸಾಗರ ಪ್ರವಾಹಗಳು ಅಂತ ಕರಿತೀವಿ ನಾವು. ಇಲ್ಲಿ ಬೀಸ್ತಾ ಇರುವಂತಹ ಓಷಿಯನ್ ಕರೆಂಟನ್ನು ವಾರ್ಮ್ ಕರೆಂಟ್ ಅಂತ ಕರಿತೀವಿ. ವಾರ್ಮ್ ಕರೆಂಟ್ ಅಂದರೆ ಉಷ್ಣೋದಕ ಸಾಗರ ಪ್ರವಾಹ ಬೀಸ್ಕೊಳ್ತಾ ಹೋಗ್ತಾ ಇದೆ.
ಇಲ್ಲಿ ನೋಡಿ ಫ್ಲೋರಿಡಾ ಕರೆಂಟ್ ಅಂತ ಇಲ್ಲಿ ಹೋಗ್ತಾ ಇದೆ, ಗಲ್ಫ್ ಸ್ಟ್ರೀಮ್ ಅಂತ ಹೋಗ್ತಾ ಇದೆ, ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್ ಅಂತ ಹೋಗ್ತಾ ಇದೆ, ನಾರ್ವೇಜಿನ್ ಅಂತ ಹೋಗ್ತಾ ಇದೆ. ನೋಡಿ ಈ ನೀರು ಇದನ್ನು ಕಂಪ್ಲೀಟ್ ಆಗಿ ಲಾಕ್ ಮಾಡ್ತಾ ಇದೆ. ಇದು ಸೊ ಲಾಕ್ ಮಾಡ್ತಾ ಇದೆ. ಹಾಗೆ ಇದನ್ನು ವಾರ್ಮ್ ಕರೆಂಟ್ ಅಂತ ಕರಿತೀವಿ. ಇದು ಉಷ್ಣೋದಕ ಸಾಗರ ಪ್ರವಾಹಗಳು. ಇಲ್ಲಿ ಬ್ಲೂ ಕಲರ್ ರೆಡ್ ಕಲರಲ್ಲಿ ಏನು ಹೋಗ್ತಾ ಇದೆಯಲ್ಲ ಇವನ್ನ ವಾರ್ಮ್ ಕರೆಂಟ್ ಅಂತ ಕರೆಯೋದು. ಯಾಕಂದರೆ ಸಮಭಾಜಕ ವೃತ್ತ ಭಾಗದಿಂದ ಧ್ರುವದ ಕಡೆ ಹೋಗೋದ್ರಿಂದ ಅದು ಬಿಸಿ ನೀರನ್ನು ಹೊತ್ಕೊಂಡು ಹೋಗುತ್ತೆ, ವಾರ್ಮ್ ಕರೆಂಟ್ ಅಂತ ಕರಿತೀವಿ. ಅದೇ ಇಲ್ಲಿ ಧ್ರುವ ಪ್ರದೇಶದಿಂದ ಬರ್ತಾ ಇದೆಯಲ್ಲ ಲ್ಯಾಬ್ರಿಡಾರ್ ಅಂತ ಕರಿತೀವಿ. ಸೊ ಈ ಕಡೆ ನೋಡಿ ಮತ್ತೆ ಯಾವ್ದು ಬರ್ತಾ ಇದೆಯಪ್ಪ ಅಂದರೆ ಕ್ಯಾನರೀಸ್ ಅಂತ ಕರಿತೀವಿ. ಈ ಒಂದು ಪ್ರವಾಹಗಳು ಇಲ್ಲಿ ಬರ್ತಾ ಇರೋದ್ರಿಂದ ಈಕ್ವಿಟಾರ್ ಕಡೆ ಬರ್ತಾ ಇದ್ದಾವೆ. ಹಾಗಾಗಿ ಈ ನೀರು ನೋಡಿ ಕಂಪ್ಲೀಟ್ ಒಳಗಡೆ ಲಾಕ್ ಆಗಿದೆ. ಸಾಗರ ಪ್ರವಾಹಗಳಿಂದ ಸುತ್ತುವರೆದಿರುವಂತಹ ಏಕೈಕ ಸಮುದ್ರ ಯಾವುದಪ್ಪ ಅಂದರೆ ಸಾರ್ಗಸೋ ಸಿ ಆಗಿರುತ್ತೆ. ಹಾಗಾಗಿ ಇದು ಲ್ಯಾಂಡಿಗೆ ಟಚ್ ಇರೋದಿಲ್ಲ. ಈ ಒಂದು ಸಮುದ್ರದ ವಿಶೇಷತೆಯನ್ನು ನಾವಿಲ್ಲಿ ನೋಡ್ತೀವಿ. ಹಾಗಾದರೆ ಇಲ್ಲಿ ಎಲ್ಲಿ ಕಂಡು ಬರುತ್ತಂದರೆ ಇದು ಸಮಭಾಜಕ ವೃತ್ತ, ಇದು ಈಕ್ವಿಟಾರ್. ಈಕ್ವಿಟಾರ್ ಅಂದಾಗ ಈ ವಾಟರ್ ಬಾಡಿ ಯಾವುದು ಅಂತ ಕೇಳಿದರೆ ಅಟ್ಲಾಂಟಿಕ್ ಮಹಾಸಾಗರ. ಇದು ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಇದು ಸೌತ್ ಅಟ್ಲಾಂಟಿಕ್ ಆದರೆ ಇದು ಯಾವ ಅಟ್ಲಾಂಟಿಕ್ ಆಗಿರುತ್ತೆ? ನಾರ್ತ್ ಅಟ್ಲಾಂಟಿಕ್ ಓಷಿಯನ್ ಆಗಿರುತ್ತೆ. ಹಾಗಾಗಿ ಕೊಟ್ಟಿರುವಂಥ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಉತ್ತರ ಅಟ್ಲಾಂಟಿಕ್ ಮಹಾಸಾಗರದ ಒಂದು ಭಾಗವೇ ಯಾವುದಪ್ಪ ಅಂದರೆ ಸಾರ್ಗಸೋ ಅಂತ. ಕ್ಲಿಯರ್ ಆಯ್ತಲ್ಲ? ಎಲ್ಲಿ ಕಂಡುಬರುತ್ತೆ? ಉತ್ತರ ಅಟ್ಲಾಂಟಿಕಲ್ಲಿ ಕಂಡುಬರುವಂತಹ ಒಂದು ಪ್ರಮುಖವಾದಂತಹ ಸಮುದ್ರ ಯಾವುದಪ್ಪ ಅಂದರೆ ಸಾರ್ಗಸೋ ಸಿ ಅಂತಲೇ ಕರೆಯುವಂಥದ್ದು. 6ನೇ ಪ್ರಶ್ನೆಗೆ ಬಿ ಅನ್ನೋದು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ನೆಕ್ಸ್ಟ್ 7ನೇ ಪ್ರಶ್ನೆ ಹೋಗೋಣ. ಅಧಿಕ ಉಬ್ಬರ ಉಂಟಾಗುವುದು, ಹೈ ಟೈಡ್ ಆಗುವುದು ಹೇಗೆ? ಫಸ್ಟ್ ಆಫ್ ಆಲ್ ಉಬ್ಬರವಿಳಿತ ಅಂದರೆ ಏನು? ಟೈಡ್ಸ್ ಅಂದರೆ ಏನು? ಟೈಡ್ಸ್ ಅಂದರೆ ಸಾಗರದ ನೀರಿನ ಪ್ರಮಾಣ ಏರೋದು, ರೈಸ್ ಆಗೋದು. ರೈಸಿಂಗ್ ಆ್ಯಂಡ್ ಫಾಲಿಂಗ್ ಆಗುತ್ತೆ ಓಷನ್ ಆರ್ ಸಿ ವಾಟರ್. ಈ ರೈಸಿಂಗ್ ಆ್ಯಂಡ್ ಫಾಲಿಂಗ್ ಆಗೋದಕ್ಕೆ ಕಾರಣ ಏನಪ್ಪ ಅಂದರೆ ಗ್ರಾವಿಟೇಷನ್. ಯಾರ್ಯಾರಿಗೆ ಗ್ರಾವಿಟೇಷನ್ ಇರುತ್ತೆ? ಸನ್ನಿಗೆ ಗ್ರಾವಿಟೇಷನ್ ಇರುತ್ತೆ, ಹಾಗೆ ಮೂನಿಗೂ ಗ್ರಾವಿಟೇಷನ್ ಇರುತ್ತೆ, ಅರ್ತಿಗೂ ಗ್ರಾವಿಟೇಷನ್ ಇರುತ್ತೆ. ಸೂರ್ಯ, ಚಂದ್ರ, ಭೂಮಿ ಗುರುತ್ವಾಕರ್ಷಣ ಬಲವನ್ನು ಹೊಂದಿರ್ತವೆ. ಹಾಗೆ ಭೂಮಿ ತನ್ನ ಸುತ್ತ ತಾನು ಸುತ್ತರಿಯುತ್ತೆ. ಇದೇ ಕಾರಣದಿಂದಾಗಿ ಅಲ್ಲಿ ಸಾಗರದ ನೀರಿನ ಮಟ್ಟ ಏರೋದು, ಇಳಿಯೋದಾಗತ್ತೆ. ಈ ಟೈಡ್ಸಲ್ಲಿ 2 ರೀತಿ ನೋಡ್ತೀವಿ. ಒಂದು ಹೈ ಟೈಡ್ ಮತ್ತು ಇನ್ನೊಂದು ಲೋ ಟೈಡ್ ಅಂತ ಕರಿತೀವಿ. ನೋಡಿ ಹೈ ಟೈಡ್ ಅಂದರೆ ಏರುಬ್ಬರ ಅಂತ. ಹೈ ಟೈಡ್ ಏರುಬ್ಬರ ಅಂತ ಕರಿತೀವಿ. ನೀರು ಏರ್ತಾ ಇದೆ. ಹಾಗಾದರೆ ಸಾಗರದ ನೀರಿನ ಪ್ರಮಾಣ ಏರೋದನ್ನು ಹೈ ಟೈಡ್ ಅಂತ ಕರಿತೀವಿ. ಅಂದರೆ ಏನು ಟೈಮ್ ತೆಗೆದುಕೊಳ್ಳುತ್ತೆ ಹೈ ಟೈಡ್ ಆಗೋದಕ್ಕೆ ಅಂತ ಕೇಳಿದರೆ 6 ಗಂಟೆ 13 ನಿಮಿಷ ಟೈಮ್ ಬೇಕು. 13 ನಿಮಿಷ ಟೈಮ್ ಬೇಕು ಒಂದು ಹೈ ಟೈಡ್ ಆಗೋದಕ್ಕೆ. 6 hours 13 minutes. ಅದೇ ಒಂದು ಲೋ ಟೈಡ್ ಆಗಬೇಕಂದ್ರೆ ಅದಕ್ಕೆ ಎಷ್ಟು ಟೈಮ್ ಬೇಕಂದರೆ ಸೇಮ್ 6 ಗಂಟೆ 13 ನಿಮಿಷ ಟೈಮ್ ಬೇಕು ಒಂದು ಲೋ ಟೈಡ್. ಇದು ಏರುಬ್ಬರ, ಇದು ಇಳಿ ಉಬ್ಬರ ಅಂತ ಕರಿತೀವಿ. ಹೈ ಟೈಡ್ ಆ್ಯಂಡ್ ಲೋ ಟೈಡ್ ಅಂತ ಕೇಳಿರೋ ಪ್ರಶ್ನೆ ಅರ್ಥ ಮಾಡ್ಕೊಬಿಡೋಣ. ಹಾಗಾದರೆ ನೋಡಿ ಅಧಿಕ ಉಬ್ಬರ ಉಂಟಾಗೋದು ಎಷ್ಟು ಗಂಟೆಗಳಿಗೊಮ್ಮೆ? ಪ್ರತಿ 24 ಗಂಟೆಗಳಿಗೊಮ್ಮೆ, ಪ್ರತಿ 12 ಗಂಟೆಗಳಿಗೊಮ್ಮೆ ಉಂಟಾಗುತ್ತೆ, ಪ್ರತಿ 6 ಗಂಟೆಗಳಿಗೊಮ್ಮೆ, ಪ್ರತಿ 8 ಗಂಟೆಗಳಿಗೊಮ್ಮೆ. ಇಲ್ಲಿ ನಿಯರೆಸ್ಟ್ ಆನ್ಸರ್ ಯಾವುದಂತ ಗೊತ್ತಾದರೆ 6 hours ಅಂತ ಇದೆಯಲ್ಲ, ಸಿ ಅನ್ನೋದು ರೈಟ್ ಆನ್ಸರ್. ಆದರೆ ಅಕ್ಯುರೇಟ್ ಅಂತ ನೋಡಿದಾಗ 6 ಗಂಟೆ 13 ನಿಮಿಷ ತೆಗೆದುಕೊಳ್ಳುತ್ತೆ ಒಂದು ಹೈ ಟೈಡ್ ಆಗೋದಕ್ಕೆ, ಒಂದು ಲೋ ಟೈಡ್ ಆಗೋದಕ್ಕೆ. ಕ್ಲಿಯರ್? ಈಗ ಒಂದು ಹೈ ಟೈಡ್ ಒಂದು ಲೋ ಟೈಡ್ ಆಗಬೇಕಂದ್ರೆ ಎಷ್ಟು ಟೈಮ್ ಬೇಕು? 12 ಗಂಟೆ 26 ನಿಮಿಷ ಟೈಮ್ ಬೇಕಾಗತ್ತೆ ಒಂದು ಹೈ ಟೈಡ್ ಒಂದು ಲೋ ಟೈಡ್ ಆಗೋದಕ್ಕೆ. ಕ್ಲಿಯರಾ? ಇದು ಸಾಗರದ ನೀರಿನ ಮಟ್ಟ ಏರುವುದು ಮತ್ತು ಇಳಿಯುವುದರ ಬಗ್ಗೆ ಗೊತ್ತಿರಬೇಕು. ಇನ್ನು 2 ಕಾನ್ಸೆಪ್ಟು ಇಲ್ಲಿ ಗೊತ್ತಿರಬೇಕಾಗತ್ತೆ. ಅವು ಯಾವುದು ಅಂತ ನೋಡೋದಾದರೆ ಈ ಮ್ಯಾಪಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ ಅವನ್ನು. ಒಂದು ಸ್ಪ್ರಿಂಗ್ ಟೈಡ್ ಅಂತ ಬರುತ್ತೆ, ಅಧಿಕ ಭರತ ಅಂತ ಕರಿತೀವಿ, ಸ್ಪ್ರಿಂಗ್ ಟೈಡ್. ಇನ್ನೊಂದು ನೀಪ್ ಟೈಡ್ ಅಂತ ಬರುತ್ತೆ, ಅಂದರೆ ಕನಿಷ್ಠ ಭರತ ಅಂತ. ನೀಪ್ ಟೈಡ್ ಅಂದರೆ ಕನಿಷ್ಠ ಭರತ. ಅಧಿಕ ಭರತ ಆಗೋ ಅವಧಿ ಹೇಗಿರುತ್ತೆ ನೋಡಿ. ಈ ಸಾಗರ ಅಥವಾ ಸಮುದ್ರದ ನೀರಿನ ಮಟ್ಟ ರೆಗ್ಯುಲರ್ಗಿಂತ 20% ಅಷ್ಟು ರೈಸ್ ಆಗುತ್ತೆ. ನೀವು ಕೋಸ್ಟಲ್ ಹತ್ರ ಇದ್ದರೆ ನಮಗೆ ಕ್ಲಿಯರ್ ಆಗುತ್ತೆ. ನೋಡಿ ಕೋಸ್ಟಲಲ್ಲಿ ಇರುವಂಥ ಭಾಗಕ್ಕಿಂತನೂ ನೀರು ಮುಂದೆ ಬಂದಿರುತ್ತೆ. ಮುಂದೆ ನೀರು ಬಂದಿದೆ ಅಂತಾಗ ಅದು ಏನಾಗಿದೆ ಅಂತ ಸಿ ವಾಟರ್ ರೈಸ್ ಆಗಿದೆ ಅಂತ. ಇಲ್ಲಿ ಸ್ಪ್ರಿಂಗ್ ಟೈಡ್ ಅಧಿಕ ಭರತ ಯಾವ ಅವಧಿಯಲ್ಲಿ ಆಗತ್ತೆ ಅನ್ನೋದನ್ನು ತಿಳ್ಕೊಳ್ರಿ. ನೋಡಿ ಸೂರ್ಯ ಇದು ಸನ್, ಓಕೆ, ಇದು ಯಾವುದಿದೆ? ಮೂನ್ ಇದೆ, ಇದು ಅರ್ತ್ ಇದೆ ಮತ್ತು ಇದು ಮೂನ್ ಇದೆ. ಸೂರ್ಯ, ಚಂದ್ರ, ಭೂಮಿ 3 ಕೂಡ ಏನಾಗಿದೆ? ಒಂದೇ ಸ್ಟ್ರೈಟ್ ಲೈನಲ್ಲಿದೆ, ಒಂದೇ ಸರಳ ರೇಖೆಯಲ್ಲಿದೆ.
ಈ ಒಂದೇ ಸರಳ ರೇಖೆಯಲ್ಲಿ ಇತ್ತಂದರೆ ಆಟೋಮೆಟಿಕಲಿ ಗ್ರಾವಿಟೇಷನ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಗುರುತ್ವಾಕರ್ಷಣ ಬಲ ಜಾಸ್ತಿ ಆದಾಗ ಅದು ನೀರಿನ ಮಟ್ಟ ಏನಾಗುತ್ತೆ, ರೈಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ಸ್ಪ್ರಿಂಗ್ ಟೈಡ್ ಆಗಬೇಕಂದ್ರೆ ಮೂರು ಕೂಡ ಸಮಾನಾಂತರ ರೇಖೆಯಲ್ಲಿ ಇರಬೇಕು, ಒಂದೇ ಸರಳ ರೇಖೆಯಲ್ಲಿ ಇರಬೇಕು. ಆ ದಿನ ಯಾವುದಾಗಿರತ್ತಪ್ಪ ಅಂದರೆ ಒಂದು ನ್ಯೂ ಮೂನ್ ಅಂತ ಕರಿತೀವಿ. ನ್ಯೂ ಮೂನ್ ಅಂತ ಕರಿತೀವಿ ಅಮಾವಾಸ್ಯೆ ದಿನ, ಮತ್ತು ಫುಲ್ ಮೂನು ಹುಣ್ಣಿಮೆ ದಿನ ಆಗತ್ತೆ. ಒಂದು ಅಮಾವಾಸ್ಯೆ ಮತ್ತು ಒಂದು ಹುಣ್ಣಿಮೆ ಆಗಬೇಕಂದ್ರೆ ಎಷ್ಟು ದಿನ ಬೇಕು, 15 ದಿನಕ್ಕೊಂದ್ಸಲ. ಹಾಗಾದರೆ ಅಧಿಕ ಭರತ ಸ್ಪ್ರಿಂಗ್ ಟೈಡ್ ಅನ್ನೋದು ಎಷ್ಟು ದಿನಗಳಿಗೊಮ್ಮೆ ಆಗತ್ತಂದರೆ 15 days ಒನ್ಸ್ ಆಗ್ತಾ ಇರತ್ತೆ. ಅದು ನ್ಯೂ ಮೂನ್ ಮತ್ತು ಫುಲ್ ಮೂನ್ ದಿನ. ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ಯಾವ ರೀತಿ ಉಬ್ಬರ ವಿಳಿತಗಳು ಆಗ್ತಾವಂತ ಕೇಳಿದರೆ ಅಧಿಕ ಭರತ ಉಂಟಾಗತ್ತೆ, ಸ್ಪ್ರಿಂಗ್ ಟೈಡ್ ಅಂತ. ಕ್ಲಿಯರಾ? ಅದೇ ರೀತಿ ನೀಪ್ ಟೈಡನ್ನು ನೋಡಿ, ಸೂರ್ಯ ಮತ್ತು ಭೂಮಿ ಒಂದೇ ಸರಳ ರೇಖೆಯಲ್ಲಿರುತ್ತೆ, ಆದರೆ ಚಂದ್ರ ತನ್ನ ದಿಕ್ಕನ್ನು ಬೇರೆ ಕಡೆ ಇರುತ್ತೆ. ಆಗ ಆಟೋಮೆಟಿಕಲಿ ಗ್ರಾವಿಟೇಷನ್ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಸಾಗರ ಸಮುದ್ರದ ನೀರಿನ ಮಟ್ಟ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇದನ್ನು ನೀಪ್ ಟೈಡ್ ಅಂತ ಕರಿತೀವಿ, ಕನಿಷ್ಠ ಭರತ ಅಂತ. ಕ್ಲಿಯರಾ? ಸೊ ಇದು ಟೈಡ್ಸ್ ರಿಲೇಟೆಡ್ ಕಾನ್ಸೆಪ್ಟಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆಯೂ ಕೂಡ ಆಗಿರುತ್ತೆ. ಹಾಗಾದರೆ 7ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು, ಸಿ ಅನ್ನೋದು ರೈಟು. ನೆಕ್ಸ್ಟ್ ಹೋಗೋಣ, 8ನೇ ಪ್ರಶ್ನೆಗೆ ಬರೋಣ. ಸಾಗರದ ಗಾತ್ರಗಳ ಪ್ರಕಾರ ಆರೋಹಣ ಕ್ರಮದಲ್ಲಿ ಅವುಗಳ ಸರಿಯಾದ ಕ್ರಮ ಯಾವುದು? ಅಸೆಂಡಿಂಗ್ ಆರ್ಡ್ರಲ್ಲಿ ಕೇಳಿರೋದು ಆರೋಹಣ ಕ್ರಮ. ಆರೋಹಣ ಕ್ರಮ ಅಂದರೆ ಏನು? ಚಿಕ್ಕದ್ರಿಂದ ದೊಡ್ಡದನ್ನು ನಾವು ತಿಳಿಸ್ಬೇಕಾಗತ್ತೆ. ಈಗ ಸಾಗರಗಳನ್ನು ನೋಡ್ತಾ ಹೋದಾಗ ಮಹಾಸಾಗರಗಳು ಅಂತ ನೋಡೋದಾದರೆ ಎಷ್ಟು ಮಹಾಸಾಗರಗಳು ಕಂಡು ಬರ್ತಾವಂತ ಫಸ್ಟ್ ತಿಳ್ಕೊಳ್ರಿ. ಯಾವ್ಯಾವ ಸಾಗರಗಳು ಕಂಡು ಬರ್ತವೆ ನೋಡಿ. ಪೆಸಿಫಿಕ್, ಲಾರ್ಜೆಸ್ಟ್ ಇಂದ ಸ್ಮಾಲೆಸ್ಟಿಗೆ ಹೋಗ್ತೀನಿ. ಪೆಸಿಫಿಕ್ ಮಹಾಸಾಗರ ಫಸ್ಟ್ ಒನ್. ಸೊ ಎರಡನೇದು ಅಟ್ಲಾಂಟಿಕ್ ಮಹಾಸಾಗರ, ಅಟ್ಲಾಂಟಿಕ್. ಮೂರನೇದು ಹಿಂದೂ ಮಹಾಸಾಗರ, ಹಿಂದೂ ಮಹಾಸಾಗರ. ನಾಲ್ಕನೇದು ದಕ್ಷಿಣ ಸಾಗರ, ಸದರ್ನ್ ಓಷಿಯನ್. ಐದನೇದು ಆರ್ಟಿಕ್ ಸಾಗರ, ಆರ್ಟಿಕ್ ಸಾಗರ. ನೋಡಿ, ಇದು ಸೀರಿಯಲ್ ನಂಬರ್ 1, 2, 3, 4, 5 ಲಾರ್ಜೆಸ್ಟಲ್ಲಿ ನೋಡ್ತೀವಿ. ಕ್ಲಿಯರಾ? ಇಲ್ಲಿ ಕೇಳಿರೋದ್ರು ಚಿಕ್ಕದ್ರಿಂದ ದೊಡ್ಡದು. ಈಗ ಚಿಕ್ಕದು ಯಾವುದು ಅಂತ ಗೊತ್ತಾಯ್ತಲ್ಲ, ಆರ್ಟಿಕ್ ಮಹಾಸಾಗರ ಅನ್ನೋದು ಸ್ಮಾಲೆಸ್ಟ್ ವಾಟರ್ ಬಾಡಿ ಆಗಿರುತ್ತೆ. ಆರ್ಟಿಕ್ ಎಲ್ಲೆಲ್ಲಿದೆ ಅಂತ ನೋಡ್ಬಿಡಿ. ಇಲ್ಲಿ ಬಿ ಯಲ್ಲೂ ಕೂಡ ಇದೆ, ಹಾಗೆ ಸಿ ಯಲ್ಲೂ ಕೂಡ ಇದೆ. ಇಲ್ಲಿ ತಪ್ಪಾಗಿರೋದು ಎ ಮತ್ತು ಡಿ ಎರಡು ಡಿಲೀಟ್ ಮಾಡ್ಬೋದು. ನೆಕ್ಸ್ಟ್ ಸೆಕೆಂಡ್ ಸದರ್ನ್ ಓಷಿಯನ್ ಇಲ್ಲ. ಸದರ್ನ್ ಓಷಿಯನ್ ಇಲ್ಲ ಅಂದರೆ ಇಲ್ಲಿ ಯಾವ ಪೊಸಿಷನ್ಗೆ ಬರಬೇಕು ನಾವು, ಇಂಡಿಯನ್ ಓಷಿಯನಿಗೆ ಬರಬೇಕು. ಹಿಂದೂ ಮಹಾಸಾಗರ ಎಲ್ಲಿದೆ ಅಂದರೆ ಬಿ ಆಪ್ಷನಲ್ಲಿ ಇಂಡಿಯನ್ ಓಷಿಯನ್ ಇದೆ. ಹಾಗಾದರೆ ತಪ್ಪಾಗಿರೋದು ಯಾವುದು ಅಂತ ಕ್ಲಿಯರ್ ಆಯ್ತು ನಮಗೆ. ಸಿ ಅನ್ನೋದು ಕೂಡ ರಾಂಗ್ ಇದೆ. ನೆಕ್ಸ್ಟ್ ಯಾವುದಿದೆ, ಅಟ್ಲಾಂಟಿಕ್ ಓಷಿಯನ್ ಇದೆ. ಲಾಸ್ಟ್ ಯಾವುದಿದೆ, ಪೆಸಿಫಿಕ್ ಓಷಿಯನ್ ಕಂಡು ಬರುತ್ತೆ. ಸ್ಮಾಲೆಸ್ಟ್ ಲಾರ್ಜೆಸ್ಟ್ ಅನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಆರೋಹಣ ಕ್ರಮ ಅಂತಾನೆ ಕರಿತೀವಿ. ಹಾಗಾದರೆ 8ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಅಂತ ಕೇಳಿದರೆ ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೋಡಿ, ಇದು ಓಷಿಯನ್ ರಿಲೇಟೆಡ್ ಕಾನ್ಸೆಪ್ಟಲ್ಲಿ ಕೇಳ್ಬೋದಾದಂತಹ ಪ್ರಶ್ನೆಯೂ ಕೂಡ ಆಗಿರುತ್ತೆ. 9ನೇ ಪ್ರಶ್ನೆಗೆ ಹೋಗೋಣ. ಐನೋಸ್ಫಿಯರ್ ಎಷ್ಟು ಎತ್ತರದಲ್ಲಿದೆ? ನೋಡಿ, ಐನೋಸ್ಫಿಯರ್ ಅಂತ ನೋಡಿದಾಗ ಈ ವಾಯುಮಂಡಲದ ಪದರಗಳು ಅಂತ ಬರ್ತಾವೆ, ಅಟ್ಮಾಸ್ಫಿಯರ್ ಲೇಯರ್ಸ್ ಅಂತ. ಅಟ್ಮಾಸ್ಫಿಯರ್ ಲೇಯರ್ಸ್ ಅಂತ ನೋಡಿದಾಗ ಅರ್ತ್ ಸರ್ಫೇಸಿಂದ ನೋಡಿ, ಅರ್ತ್ ಸರ್ಫೇಸ್ ಭೂಮಿಯ ಮೇಲ್ಮೈನಿಂದ ಎಷ್ಟು ಲೇಯರ್ಸ್ಗಳಿದಾವಪ್ಪ ಅಂದರೆ 5 ಲೇಯರ್ಗಳು ಕಂಡು ಬರ್ತಾವೆ. ಆ 5 ಲೇಯರ್ಸ್ಗಳು ಯಾವ್ಯಾವುದು ಅಂತ ನಾವಿಲ್ಲಿ ತಿಳ್ಕೊಬೇಕು. ಫಸ್ಟು ಟ್ರೋಪೋಸ್ಫಿಯರ್, ಎರಡನೇದು ಸ್ಟ್ರಾಟೋಸ್ಫಿಯರ್, ಮೂರನೇದು ಮೆಸೋಸ್ಫಿಯರ್, ನಾಲ್ಕನೇದು ಐನೋಸ್ಫಿಯರ್, ಲಾಸ್ಟು ಎಕ್ಸೋಸ್ಫಿಯರ್ ಅಂತ. ಕ್ಲಿಯರಾ? ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಮಂಡಲ, ಆಯಾನು ಮಂಡಲ, ಬಾಹ್ಯ ಮಂಡಲ ಅಂತ ಕರಿತೀವಿ. ಸೊ ಯಾವ್ಯಾವುದು ಎಷ್ಟೆಷ್ಟು ಹೈಟಲ್ಲಿ ಇದೆ ಅಂದರೆ ಇಲ್ಲಿ 0 ಕಿಲೋಮೀಟರ್ನಿಂದ ಸ್ಟಾರ್ಟ್ ಮಾಡೋಣ. ಅರ್ತ್ ಸರ್ಫೇಸ್ ಇಲ್ಲಿ ಆವರೇಜ್ ಅಂತ ನೋಡಿದಾಗ 16 ಕಿಲೋಮೀಟರ್ ಹೈಟಲ್ಲಿರೋದು ಟ್ರೋಪೋಸ್ಫಿಯರ್, 16 ಕಿಲೋಮೀಟರ್ ಸರಾಸರಿ ಎತ್ತರದಲ್ಲಿ ಕಂಡುಬರುತ್ತೆ. ಸ್ಟ್ರಾಟೋಸ್ಫಿಯರ್ ಎಷ್ಟಿದೆಯಪ್ಪ ಅಂದರೆ 50 ಕಿಲೋಮೀಟರ್ ಎತ್ತರದವರೆಗೆ ಕಂಡುಬರುತ್ತೆ. ನೆಕ್ಸ್ಟ್ ಮೆಸೋಸ್ಫಿಯರ್ ಅನ್ನುವಂಥದ್ದು 80 ಕಿಲೋಮೀಟರ್ ಅಷ್ಟು ಎತ್ತರದವರೆಗೆ ಕಂಡುಬರುತ್ತೆ. ಸೊ 80ರಿಂದ ಎಲ್ಲಿವರೆಗಿದೆಯಪ್ಪ ಅಂದರೆ ಇದು ಐನೋಸ್ಫಿಯರ್ ಅನ್ನುವಂಥದ್ದು 400 ಕಿಲೋಮೀಟರ್ ಎತ್ತರದವರೆಗೆ ಕಂಡುಬರುತ್ತೆ. ಎಕ್ಸೋಸ್ಫಿಯರ್ ಅಂದರೆ 400ರಿಂದ 1600 ಕಿಲೋಮೀಟರ್ ಎತ್ತರದವರೆಗೆ ಕಂಡುಬರುತ್ತೆ. ಇದು 5 ಲೇಯರ್ಸ್ನ ಒಂದು ಹೈಟನ್ನು ನಾವು ನೋಡ್ತಾ ಹೋಗ್ಬೋದು. ಈ ಕೇಳಿರೋ ಪ್ರಶ್ನೆಯನ್ನು ಅಬ್ಸರ್ವ್ ಮಾಡಿಬಿಡಿ, ಗೊತ್ತಾಗತ್ತೆ.
ಅಯನೋಸ್ಫಿಯರ್ ಕೇಳಿರೋದ್ರಿಂದ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? 80 ಕಿಲೋಮೀಟರಿಂದ 400 ಕಿಲೋಮೀಟರ್ ಎತ್ತರದಲ್ಲಿ ಕಂಡುಬರೋದು. ಆಪ್ಷನಲ್ಲಿ ಎಲ್ಲಿದೆ ನೋಡಿ, 80 to 400 ಕಿಲೋಮೀಟರ್ ಎತ್ತರದಲ್ಲಿರೋದೇ ಯಾವ ಲೇಯರ್ ಆಗಿರುತ್ತಪ್ಪ ಅಂದರೆ ಅಯನೋಸ್ಫಿಯರ್ ಆಗಿರುತ್ತೆ. ಈ ಅಯನೋಸ್ಫಿಯರನ್ನು ಥರ್ಮೋಸ್ಫಿಯರ್ ಅಂತಲೂ ಕೂಡ ಕರಿತೀವಿ. ಸೊ ಅಯನೋಸ್ಫಿಯರ್ ಏನಕ್ಕೆ ಇಂಪಾರ್ಟೆಂಟ್ ಅಪ್ಪ ಅಂದರೆ ಈ ವಲಯದಲ್ಲಿ ನಾವು ಸ್ಯಾಟಲೈಟ್ಸ್ಗಳನ್ನು ಲಾಂಚ್ ಮಾಡಿರ್ತೀವಿ, ಆ ವಲಯದಲ್ಲಿ ಸ್ಟ್ಯಾಂಡ್ ಮಾಡ್ತೀವಿ. ಹಾಗಾಗಿ ಇದನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂತ ಕರಿತೀವಿ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತಲೂ ಕೂಡ ಕರಿತೀವಿ. ಹಾಗೆ ರೇಡಿಯೋ ತರಂಗಗಳನ್ನು ಪ್ರತಿಫಲಿಸುವಂತಹ ವಲಯ ಯಾವುದಂತ ಕೇಳಿದರೆ ಅದು ಅಯನೋಸ್ಫಿಯರ್ ಆಗಿರುತ್ತೆ. 9ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಡಿ ಅನ್ನೋದು ರೈಟ್ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಕೆಳಗಿನ ಯಾವುದು ಸುನಾಮಿ ಉಂಟಾಗಲು ಕಾರಣವಾಗಬಹುದು? ಸುನಾಮಿ ಆಗೋದಕ್ಕೆ ಕಾರಣ ಯಾವುದು ಅಂತ ಕೇಳಿದರೆ ಜ್ವಾಲಾಮುಖಿಗಳಿಂದನೋ, ಸುಂಟರ ಗಾಳಿನೋ, ಮಹಾ ಹಿಮರಾಶಿಗಳಿಂದನೋ, ಭೂಕಂಪನದಿಂದ ಸುನಾಮಿ ಆಗತ್ತೆ. ಸುನಾಮಿ ಆಗೋದಕ್ಕೆ ಕಾರಣ ಭೂಕಂಪನ. ಸುನಾಮಿ ಅಂದರೆ ಏನು? ಈ ಸುನಾಮಿ ಎಂಬ ಪದ ಜಪಾನ್ ಭಾಷೆಯಿಂದ ಬಂದಿರುವಂಥ ಪದ. ಯಾಕಂದರೆ ಜಪಾನ್ನವರು ಸುನಾಮಿಯ ಹೊಡೆತಕ್ಕೆ ಹೆಚ್ಚು ತುತ್ತಾಗೋದ್ರಿಂದ ಇದಕ್ಕೆ ಸುನಾಮಿ ಅಂತ ಹೆಸರು ಕೊಟ್ಟವರೇ ಜಪಾನ್ನವರು. ಹಾಗಾದರೆ ಸುನಾಮಿ ಅಂದರೆ ಏನು? ಸಾಗರ ತಳದಲ್ಲಿ ಭೂಕಂಪನ ಆಗತ್ತೆ. ಸಾಗರ ತಳದಲ್ಲಿ ಭೂಕಂಪನ ಆದಾಗ ಆ ಭೂಕಂಪನದ ಹೊಡೆತಕ್ಕೆ ನೀರಿನ ಮಟ್ಟ ಏರತ್ತೆ, ಅದು ದಡಕ್ಕೆ ಬಂದು ಅಪ್ಪಳಿಸುತ್ತೆ. ಅದನ್ನೇ ಏನಂತ ಕರಿತೀವಿ? ಸುನಾಮಿ ಅಂತ ಕರೆಯುವಂಥದ್ದು. ಹಾಗಾದರೆ ಸುನಾಮಿಯ ಹೊಡೆತಕ್ಕೆ ಅತಿ ಹೆಚ್ಚು ಒಳಪಡುವಂತಹ ರಾಷ್ಟ್ರ ಯಾವುದಂತ ಕೇಳಿದರೆ ಅದು ಜಪಾನ್ ರಾಷ್ಟ್ರವಾಗಿರುತ್ತೆ. ಸುನಾಮಿ ಅಂದರೆ ಇನ್ನು ಭೂಕಂಪನೆ ಎಲ್ಲಿ? ಸಾಗರದಲ್ಲಿ, ಸಮುದ್ರದಲ್ಲಿ ಭೂಕಂಪನ ಆಗುತ್ತೆ. ಆಗ ಆ ಸಾಗರ ಸಮುದ್ರದ ನೀರಿನ ಮಟ್ಟ ಏರುತ್ತೆ, ಅದು ಕೋಸ್ಟಲಿಗೆ ಬಂದು ಹೊಡೆಯುತ್ತೆ. ಇದನ್ನೇ ನಾವು ಏನಂತ ಕರಿತೀವಿ? ಸುನಾಮಿ ಅಂತಲೇ ಕರೆಯುವಂಥದ್ದು. ಓಕೆ ನೋಡಿ, ಇದು 10ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಡಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಓಕೆ ಸ್ನೇಹಿತರೆ, ಇಷ್ಟು ಕೂಡ ನಾವು ಈ ಜಿಯೋಗ್ರಫಿ ರಿಲೇಟೆಡ್ ಆಗಿರುವಂತಹ ಪ್ರಮುಖ ಪ್ರಶ್ನೆಗಳು ಲ್ಯಾಂಡ್ ಸರ್ವೇರ್ ಎಕ್ಸಾಮಿಗೆ ಯೂಸ್ ಆಗೋ ರೀತಿಯಲ್ಲಿ ಇರುವಂತಹ ಪ್ರಶ್ನೆಗಳಾಗಿರ್ತವೆ. ಅದರ ಜೊತೆಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿಗೂ ಕೂಡ ನಿಮಗೆ ಯೂಸ್ ಆಗುತ್ತೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿರಿ. ಹಾಗೆ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪನ್ನು ತಗೊಂಡು ನಿಮಗೆ ಯಾವ ಕೋರ್ಸ್ ಬೇಕೋ ಆ ಕೋರ್ಸನ್ನು ಪಡ್ಕೊಂಡು ಸೊ ವಿಡಿಯೋಸನ್ನು ನೋಡ್ತಾ ಹೋಗಿ, ಒಳ್ಳೆ ಕ್ವಾಲಿಟಿ ವಿಡಿಯೋಸನ್ನು ನಿಮಗೆ ಕೊಡ್ತಾ ಬರ್ತೀವಿ. ಓಕೆ, ಥ್ಯಾಂಕ್ ಯು.